ರಾಜ್ಯಪೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಶ್ನಿ. ಸದ್ಯಕ್ಕೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ? ಪ್ರತಿ ಬಾರಿ ಮಹಿಳಾ ಅಧಿಕಾರಿಗಳನ್ನು ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರಾ ಅಥವಾ ಮಹಿಳೆಯರಿಗೆ ಸಿಗಬೇಕಾಗಿರುವಂತಹ ಆ ಒಂದು ರೆಸ್ಪೆಕ್ಟು ಅಥವಾ ಆ ಒಂದು ಸ್ಥಾನ, ಆ ಒಂದು ಮರ್ಯಾದೆ ಇಲ್ಲಿ ಸಿಗ್ತಾ ಇಲ್ವಾ? ದಿನೇ ದಿನೇ ಎಲ್ಲೋ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಜನಸಾಮಾನ್ಯರ ವಿಚಾರ ಮಾತಾಡ್ತಿಲ್ಲ, ಮಹಿಳಾ ಅಧಿಕಾರಿಗಳ ಬಗ್ಗೆ. ಅಂದ್ರೆ ಅಧಿಕಾರಿ ಅಂತಂದ್ರೆ ಅವ್ರಿಗೆ ಒಂದು ಮಹತ್ವ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಸ್ಥಾನ ಇರುತ್ತೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ಲೀಡರ್ಸ್ಗಳು, ದೊಡ್ಡ ದೊಡ್ಡ ನಾಯಕರೇ ಮಹಿಳಾ ಅಧಿಕಾರಿಗಳ ಜೊತೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಅಥವಾ ತುಂಬಾ ಇರ್ರೆಸ್ಪೆಕ್ಟಲ್ ಆಗಿ ಮಾತಾಡೋದು, ಈ ರೀತಿಯಾದಂಥ ಕೆಲವೊಂದು ಆಡಿಯೋಗಳು ಅಥವಾ ಈ ಹಿಂದೆಯೂ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ಒಂದು ಘಟನೆ ನಡೆದಿದೆ, ಆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಒಂದು ರಾಜ್ಯಪೇಟ್ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಮೊದಲನೇದಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ, ಆ ಒಂದು ಬ್ರೇಕಿಂಗ್ ಅನ್ನ ನಾವು ನೋಡ್ತಾ ಹೋಗೋಣ. ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ, ಬನ್ನಿ ಕೇಳಿಸ್ಕೊಳ್ಳೋಣ. ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ? ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿ ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ, ಅವ್ರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ, ಆಯ್ತು, ಎಲ್ರಿಗೂ ಹೇಳ್ತೀನಿ. ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ? ನಾಳೆ ರಜೆ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ತೀವಿ ನಾಳೆ. ಸರಿ. ನಾಳೆದ್ದು ಮಾತಾಡ್ಕೊಂಡು, ನಾಳೆದ್ದು ರಜೆ ಇದೆ, ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾದ್ರೆ ಅವತ್ತು ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ, ಮಾತಾಡ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಸ್ತಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ ಯಾವ್ದು ನಮ್ಮ ಮಾತು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಕೆಲ್ಸಗಳು ಇವ್ಗೆ ಮಾಡಕ್ ಯೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧ ಹೋಗ್ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದು ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. DMA ಅವ್ರು ಕೇಳ್ತಲ್ಲ ಬಿಡ್ತಾಳೆ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡ ಇದು ನೀವು ರಿಸೀವ್ ಕೊಡ್ತಾ ಬಂದು. ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರು ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ, ಹಂಗೆ ಇಟ್ಟೆ. ಅದೇ ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಟ್ಮೇಲೆ ಆಮೇಲೆ ಕೊಡ್ರಿ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ, ಬಿಡ್ಬೇಡ್ರಿ, ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲರೂ ಹೋಗ್ತಾರೆ ಅಷ್ಟೇ. ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ? ಎಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾಜ್ಯಪೇಟ್ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೀಗ ಮೊದಲನೇದಾಗಿ ನಮ್ಮ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. AAP ವಕ್ತಾರರಾಗಿರುವಂತಹ ರವೀಶ್ ತಾಸಪ್ಪ ಅವರಿಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ನಾಗೇಂದ್ರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. BJPಯಿಂದ ಇದೀಗ ಕಾಂತಿ ಶೆಟ್ಟಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇದಾಗಿ ಕಾರ್ಯಕ್ರಮ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ. ಯಾಕೆ ಅಂತಂದ್ರೆ ಇದು ಮಹಿಳಾ ಅಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಮೊದಲನೇದಾಗಿ ಪ್ರಶ್ನೆ ನಿಮಗೆ. ಯಾವಾಗಲೂ ಕೂಡ ಇಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಬರ್ತಾ ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ಗೌರವ ಎಲ್ಲೋ ಒಂದು ರೀತಿಯಾಗಿ ಕಡಿಮೆ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ನಂಬರ್ 1. ನಂಬರ್ 2 ಹೇಳೋದಾದ್ರೆ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರೇ ಇಂಥದ್ರಲ್ಲಿ ಭಾಗಿಯಾಗ್ತಿದ್ದಾರಾ ಅಥವಾ ಅಂಥವ್ರದ್ದೇ ಆಡಿಯೋಗಳು ವೈರಲ್ ಆಗ್ತಾ ಇದೆ? ಕಾಂಗ್ರೆಸ್ ಅವ್ರಿಗೆ ಮಹಿಳೆಯರು ಅಂತಂದ್ರೆ ಅವ್ರ ರೆಸ್ಪೆಕ್ಟೇ ಇಲ್ವಾ, ಒಂದು ಸ್ಥಾನನೇ ಇಲ್ವಾ? ಅಕಸ್ಮಾತ್ ಅದೇ ರೀತಿಯಾಗಿ ಅವ್ರ ಮನೆ ಹೆಣ್ಮಕ್ಳಿಗೂ ಕೂಡ ಅವ್ರು ಅದೇ ರೀತಿಯಾಗಿ ಮಾತಾಡ್ತಾರಾ? ಈಗಲೂ ಕೂಡ ಅದು ಪ್ರೂವ್ ಆಗಿಲ್ಲ. ಇವಾಗ ಆಡಿಯೋ ಏನು ಕೇಳಿಸ್ಕೊಂಡಿದೀವಲ್ಲ, ಇದು MC ಸುಧಾಕರ್ ಅವರು ಮಾತನಾಡಿರುವಂತ ಒಂದು ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಈಗಲೂ ಕೂಡ ಇನ್ನು FSLಗೆ ಹೋಗಿಲ್ಲ, ಇನ್ನು ಪ್ರೂವ್ ಆಗಿಲ್ಲ. ಆದ್ರೂ ಕೂಡ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಇದು MC ಸುಧಾಕರ್ ಅಂತಂದ್ರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಏನಾಗಿದ್ದಾರೆ, ಇವರೇ ಮಾತನಾಡಿದ್ದಾರೆ ಅನ್ನುವಂತ ಒಂದು ಆಡಿಯೋ ವೈರಲ್ ಆಗಿದೆ. ಇವಾಗ ನೀವು ಕೇಳಿಸ್ಕೊಂಡಿದ್ರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆಡಳಿತ ಪಕ್ಷದ ಯಾರು ಶಾಸಕರಿದ್ದಾರೆ, ಮುಖಂಡರುಗಳಿದ್ದಾರೆ, ಈವನ್ ಕಾರ್ಯಕರ್ತರು ಇರ್ಬೋದು, ಅವರಿಗೆ ಕಾಕಿ ಭಯ ಅಂತೂ ಈಗ ಇಲ್ಲ. ಏನೇ ಮಾಡಿದ್ರು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಈಗ ಸಿದ್ದರಾಮಯ್ಯನವರು 14 ಸೈಟ್ ಇದು ಮಾಡಿದ್ರು, ವಾಪಸ್ ಕೊಟ್ಟರು. ಏನೇ ಮಾಡಿದ್ರು ಸಾರಿ ಕೇಳಿದ್ರೆ ಮುಗೀತಲ್ಲ. ಏನು ಏನು ಅವ್ರಿಗೆ ಒಂದು ಧೈರ್ಯ ಇದೆ, ಆಚೆ ಬರ್ತೀವಿ, ಏನೇ ಮಾಡ್ಲಿ ಆಚೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ
ಇವಾಗ ಮಾಗಡಿ ಬಾಲಕೃಷ್ಣ ಅವರು ಏನ್ ಮಾತಾಡಿದ್ರು, ತಹಶೀಲ್ದಾರಿಗೆ ಯಾವ ತರ ಮಾತಾಡಿದ್ರು ಒಂದು ಹೆಣ್ಮಗಳಿಗೆ, ಭದ್ರಾವತಿಯ ಸಂಗಮೇಶ್ ಅವರ ಪುತ್ರ ಯಾವ ತರ ಹೀಯಾಳಿಸಿದ್ರು, ಯಾವ ತರ ಒಂದು ಮಹಿಳೆಗೆ ನಿಂದನೆ ಮಾಡಿದ್ರು. ಇತ್ತೀಚೆಗೆ ನಾನು ನೋಡಿದೆ ಶಿಡ್ಲಘಟ್ಟದಲ್ಲಿ ಅಮೃತಾ ಗೌಡಗೆ ಒಂದು KS ಆಫೀಸರ್ಗೆ ರಾಜೀವ್ ಗೌಡ ಅವರು ಯಾವ ತರ ಒಂದು ಹೀಯಾಳಿಸಿದ್ರು. ಏನ್ ಮಾಡಿದ್ರಿ ನೀವು? 14 ದಿನ ಬೇಕಾಯ್ತು ಅವರನ್ನು ಹುಡುಕಿ ಇದ್ ಮಾಡಕ್ಕೆ. ಅಷ್ಟೇ, ಆಮೇಲೆ ಬೇಲ್ ಸಿಕ್ತು ಹೋದ್ರಲ್ಲ. ಅದೇ ಏನ ತಾರ್ಕಿಕ ಅಂತ ಏನಾದ್ರೂ ಆಯ್ತಾ? ಇಲ್ಲ. ಕಾಂಗ್ರೆಸ್ ಪಕ್ಷದ ನಿಮ್ಮದೇ ಪಕ್ಷದ ಕಾರ್ಯಕರ್ತನನ್ನು ಗುಂಡಿಟ್ಟಿ ಸಾಯಿಸಿದ್ರಿ ಬಳ್ಳಾರಿಯಲ್ಲಿ. ಏನಾಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ನಾನು ಹೇಳೋದು, ಇದು ಒಂದು ಕಾಂಗ್ರೆಸ್ ಸಂಸ್ಕೃತಿ ಅಂದ್ರೆ ತಪ್ಪಾಗ್ಲಾರ್ದು. ಎರಡನೇದು, ಪಕ್ಷದ ಆಡಳಿತ ಪಕ್ಷದ ಯಾವ ಪುಡಾರಿಗಳಿಗೂ ಕಾಕಿ ಭಯ ಇಲ್ಲ. ಇದೇ ವರ್ಡ್ ನಾನು ಯೂಸ್ ಮಾಡ್ತೀನಿ ಸ್ಟ್ರೈಟ್ ಅವೇ. ಹೆಣ್ಮಕ್ಳ ಬಗ್ಗೆ ಅಂತೂ ಗೌರವ ಇಲ್ವೇ ಇಲ್ಲ. ನೀವೇ ಯೋಚನೆ ಮಾಡಿ, ನಾವೆಲ್ಲ ಹೆಣ್ಮಕ್ಳಿಗೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ರೆ 5,000 ಕೋಟಿ ಕೊಟ್ಟೇ ಇಲ್ಲ. ಬಡವರಿಗೆ 2,000 ಅಂತೀರಾ, ನೀವು 5,000 ಕೋಟಿ ತಿಂದ್ರಲ್ಲ, ಇನ್ನೇನಾಗ್ಬೇಕು? ಈಗ 1 ವರ್ಷ ಆಯ್ತಲ್ಲ. ಕೇಳಿದ್ರೆ ಏನಂದ್ರು? ವಿಶೇಷ ಅಧಿವೇಶನದಲ್ಲಿ ಇತ್ತೀಚೆಗೆ ನಮ್ಮ ಮುಖಂಡರು ಈ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ರು ಎಲ್ಲ ನಮ್ಮ ಶಾಸಕರು. ಏನ್ ಮಾಡಿದ್ರಿ? ಕೇಳಿದ್ರು, ಮುಗೀತಷ್ಟೇ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ನಾವು ಯಾರಿಗೆ ಅಹವಾಲು ಹೇಳಿ? ಒಂದು ಕಡೆ ನಾವು ರೋಶಿನಿ ಹುಬ್ಳಿಯಲ್ಲಿ ಅತ್ಯಾಚಾರ ಆಯ್ತಂತ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಭರತ್ ಗೌಡ, ನಾರಾ ಭರತ್ ಅವರದು ಗಲಾಟೆ ಆಯ್ತು ಅಂತ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಇನ್ನೊಂದು ಅಲ್ಲಿ ರಂಜಿತಾ ಅಂತ ಹೇಳಿ ಒಂದು ಕೊಲೆ ಆಗುತ್ತೆ, ಅಲ್ಲಿ ಹೋಗ್ತೀವಿ. ಯಲ್ಲಾಪುರದಲ್ಲಿ ರಂಜಿತಾ ಅನ್ನೋ ಹೆಣ್ಮಗಳ ಕೊಲೆ ಆಗುತ್ತೆ, ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಕೋಗಿಲಿಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ಪ್ರೊಟೆಸ್ಟ್. ಏನಾಗ್ತಿದೆ ಅಂದ್ರೆ, ಏನೇ ಮಾಡಿದ್ರೆ ಇವತ್ತಷ್ಟೇ ನಾಳೆ ಇನ್ನೊಂದಿರುತ್ತೆ. ಪ್ರತಿನಿತ್ಯ ಈಗ 2.5 ವರ್ಷದಿಂದ ರೋಶಿನಿ, ನಾವು ಇದೇ ಚಾನಲ್ ಅಲ್ಲಿ ಅನೇಕ ಡಿಬೇಟ್ಗಳು ಮಾಡಿದೀವಿ. ಅಧಿಕಾರ, ಕುರ್ಚಿ ಕಾದಾಟ, ಈ ತರಗಳು, ಅತ್ಯಾಚಾರದ ಬಗ್ಗೆ ಅಥವಾ ಈ ಮಹಿಳೆಯರ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ, ಇದು ಬಿಟ್ರೆ ಏನಾದ್ರೂ ಒಂದು ಅಭಿವೃದ್ಧಿ ಬಗ್ಗೆ ಯಾವುದಾದ್ರೂ ಒಂದು ನಾವು ಡಿಸ್ಕಸ್ ಮಾಡಿರೋದು ಇದೆಯಾ? ಗುಂಡಿಗಳು ಬಿದ್ದು ಸತ್ತರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಮಹಿಳೆಯರ ಬಗ್ಗೆ ಅತ್ಯಾಚಾರ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಇಲ್ಲಿ ಈ ಕಡೆಯಿಂದ ಜಾಗಗಳು, ನುಸುಳ್ಕೋರು, ಅದ್ರ ಬಗ್ಗೆ ಮಾಡ್ತಾ ಇರ್ತೀವಿ. ಈ ಕಡೆಯಿಂದ ನೋಡಿ ಇವರುಗಳ ಕುರ್ಚಿ ಕಾದಾಟ, ಬರೀ ಇಷ್ಟೇ. 2.5 ವರ್ಷ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಅವರು 1ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. 7.5 ಲಕ್ಷ ಕೋಟಿ ಸಾಲ ಇದೆ. 5 ಲಕ್ಷ ಕೋಟಿ ಮಾನ್ಯ ಸಿದ್ದರಾಮಯ್ಯನವರೇ ನೇತೃತ್ವದಲ್ಲಿ ಮಾಡಿರುವಂತಹ ಸಾಲ. ಇನ್ನು ಏನ್ ಮಾಡಕ್ ಹೊರಟಿದಾರ ಗೊತ್ತಿಲ್ಲ. ನಮ್ಗೆ ಒಂದೇ ಡೌಟ್ ಇರೋದು ರೋಶಿನಿ, 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲಿ 56,000 ಕೋಟಿ ನಮ್ಮ ಅವ್ರು ಹೇಳಿರುವಂತಹ ಭಾಗ್ಯಗಳಿಗೆ ಇಟ್ಟಿದ್ದಾರೆ. ಅದು ಸರಿಯಾಗಿ ಕೊಟ್ಟಿಲ್ಲ, ಅದೊಂದ್ ಕಡೆ ಸೈಡಲ್ಲಿ ಇರಲಿ. ಉಳಿದಿರೋ ದುಡ್ಡಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಸಮಯಕ್ಕೆ ಸ್ಯಾಲ್ರಿ ಹಾಕಿಲ್ಲ, ಬಸ್ ಕೊಡ್ತೀವಿ ಅಂತ ಹೇಳ್ತಾರೆ, ಗ್ರಾಚ್ಯುಟಿ ಫಂಡ್ ಹಾಕಿಲ್ಲ, ಬಸ್ ಕೊಡ್ತೀವಿ ಅಂತ, ಬಸ್ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರ ನೌಕರರಿಗೆ ಸ್ಯಾಲ್ರಿ ಕರೆಕ್ಟಾಗಿ ಹಾಕಿಲ್ಲ, ಅಥವಾ ಬಸ್ಗಳ ಪರಿಸ್ಥಿತಿ ಏನಾಗಬೇಕು? 4,436 ಕೋಟಿ ನಿಗಮಗಳಿಗೆ ಕೊಟ್ಟಿಲ್ಲ. ಬೆಸ್ಕಾಂ ಅಲ್ಲಿ 2,804 ಕೋಟಿ ಸಾಲ ಇದೆ. ನಾನು ಹೇಳ್ತಿರೋದು, ಸರಿಯಾಗಿ ಒಂದು ಆಡಳಿತ ಮಾಡೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ನಿಮ್ಮ ಕುರ್ಚಿ ಕಾದಾಟನೆ ಯಾಕೆ ಮಾಡ್ತಾ ಇದ್ದೀರಾ? ಜನಗಳಿಗೆ ನೋಡಿ, ನಿಮಗೆ ಜನ ನಿಮ್ಮನ್ನು ಆರಿಸಿದ್ದಾರೆ, ಇಷ್ಟು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಶಾಲೆಗಳು ಎಷ್ಟು ಪರಿಸ್ಥಿತಿ ರೋಶಿನಿ, 7,000 ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ. ಏಕೋಪಾಧ್ಯಾಯ ಶಾಲೆಗಳ ಪರಿಸ್ಥಿತಿನೇ ಬೇಡ, ಶಾಲೆಗಳು ಸೋಡ್ತಾ ಇದೆ. ಒಂದು ಕಡೆಯಿಂದ ರಸ್ತೆಗಳಿಲ್ಲ, ಒಂದು ಕಡೆ ನೀರಿನ ನಾನು ಹೇಳುದು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಬೇಡ, ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ಲ, ಸಿಗ್ತಾ ಇಲ್ಲ ಅಂತ. ಏನ್ ಮೂಲಭೂತ ಈಗ ಬ್ರ್ಯಾಂಡ್ ಬ್ಯಾಂಗ್ಳೂರು ಒಂದಿನ ಸಿಲಿಕಾನ್ ಸಿಟಿ ಆಗಿರೋಂಥ ಬ್ಯಾಂಗ್ಳೂರು, ಗಾರ್ಡನ್ ಸಿಟಿ ಆಗಿರೋಂಥ ಬ್ಯಾಂಗ್ಳೂರು ಗಾರ್ಬೇಜ್ ಸಿಟಿ ಆಗಿದೆ. ಕಸಗಳು ತೆಗೆಯುತ್ತಿಲ್ಲ, ಬರೀ ಒಂದು ಆಫೀಸ್ಮೆಂಟ್ ಪಾಲಿಟಿಕ್ಸ್. ಒಂದು ಕಡೆ ನಿಮ್ ಪ್ರಕಾರ ಇದಕ್ಕೆಲ್ಲ ಪರಿಹಾರ ಏನಿರ್ಬೋದು ಅಂದ್ರೆ ಯಾವ ಕಂಡುಕೊಳ್ಬಹುದು ಅಂತ? ಹೌದು, ಈಗ ಸಾಲ ಆರೋಪ ಬರ್ತಾ ಇದೆ, ಒಂದಿಲ್ಲ ಒಂದು. ನಾನು ಹೇಳಿದ್ದೆಲ್ಲ ಆರೋಪ ಅಲ್ಲ, ನಾನು ಹೇಳಿದ್ದೆಲ್ಲ ಇದುವರೆಗೆ ಏನೇನು ಹೇಳಿದೆ ಅಲ್ಲ ಅದು ಆರೋಪ ಅಲ್ಲ. ನಾನು ನಡೆದಿರೋದನ್ನ ಹೇಳಿದೆ, ಆರೋಪ ಬೇಕಾದಷ್ಟಿದೆ. ಇವರು ಆರೋಪ ಅಂತ ಮಾಡಿದ್ರೆ ಇಷ್ಟು ಭ್ರಷ್ಟಾಚಾರ ನಡೆಯುತ್ರಿ. ಹೋಗ್ಲಿ, ಅಬಕಾರಿಯಲ್ಲಿ ಇಷ್ಟೆಲ್ಲ ಅವರು ಎವಿಡೆಂಟ್ ಆಗಿ ಹೇಳಿದ್ರು ಕೂಡ ಅರೆಸ್ಟ್ ಯಾಕೆ ಮಾಡ್ತಿಲ್ಲ? ಮೊನ್ನೆ ಸಿದ್ದರಾಮಯ್ಯನವರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ನೀವೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಏನಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ?
ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತಿದ್ರಲ್ವಾ. ಆಯ್ತಪ್ಪ ನೀವು ಏನು ಎನ್ಕ್ವೈರಿ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ತಪ್ಪು ಯಾರೇ ಮಾಡ್ಲಿ ನಾವು ಅದ್ರ ಬಗ್ಗೆ ಹೇಳ, ಇರೆಸ್ಪೆಕ್ಟಿವ್ ಪಾರ್ಟಿ ತಪ್ಪು ಮಾಡಿದವ್ರೆ ಶಿಕ್ಷೆ ಕೊಡಿ, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಇವರಿಗೆ ಎಲೆಕ್ಷನ್ ಒಂದೇ ಮಾನದಂಡ, ಆಫೀಸ್ಮೆಂಟ್ ಪಾಲಿಟಿಕ್ಸೇ ಮಾನದಂಡ. ಏನಕ್ಕೆ ಹೇಳ್ತಿದ್ದೀನಿ ಕೇಳಿ. ಇತ್ತೀಚೆಗೆ ಒಂದು 840 ಕೋಟಿ ಬಡ್ಡಿ ಮನ್ನಾ ಮಾಡಿದ್ರು ಒಂದು ಅಲ್ಪಸಂಖ್ಯಾತ ನಿಗಮಕ್ಕೆ. ಮಾಡ್ಲಿ, ಸಂತೋಷ. ಯಾಕಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಅವ್ರಿಗೆ ಮಾಡಿ. ಅದೇ ತರ ಅಂಬೇಡ್ಕರ್ ನಿಗಮಕ್ಕೆ ಏನ್ ಮಾಡಿದೆ, ದೇವರಾಜ ಅರಸು ನಿಗಮ ಏನ್ ಮಾಡಿದೆ, ಹಿಂದುಳಿದ ಆಯೋಗ ನಿಗಮಗಳೆಲ್ಲ ಏನ್ ಮಾಡಿದೆ. ನಾನು ಎಲ್ರಿಗೂ ಮಾಡಿ. ಈಗ ನೀವು ಮುಖ್ಯಮಂತ್ರಿ ಅಂತ ಆದ್ಮೇಲೆ ಒಂದು ಆಫೀಸ್ಮೆಂಟ್ ಅಥವಾ ಒಂದು ಜಾತಿಯ ಮುಖ್ಯಮಂತ್ರಿ ಅಲ್ಲ ನೀವು. ಮುಖ್ಯಮಂತ್ರಿ ರಾಜ್ಯದ, ನಾನು ರಾಜ್ಯದಲ್ಲಿ ಅನೇಕ ಎಲ್ಲಾ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ. ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಿ ಎಲ್ಲ ನಿಗಮಕ್ಕೂ ಮಾಡಿ ಅಲ್ವಾ. ಯಾರ ನೋಡಿ ನೀವು ಕೊಟ್ಟಾಗ ನಿನ್ನೆ ಎಲ್ಲ ಮಾತಾಡ್ತಾ ಇದ್ರು, ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಈ ಸರಿ ಏನು ಗ್ಯಾರಂಟಿಗಳು ಅಂತ. ನೋಡಿ, ಗ್ಯಾರಂಟಿಗಳು ನಾವು ಕೊಡಬೇಡಿ, ಅದಕ್ಕೆ ಖಂಡಿತ ನಮ್ಗೆ ವಿರೋಧ ಇಲ್ಲ. ಅಶಕ್ತರಿಗೆ ಕೊಡಿ, ಅಸಹಾಯಕರಿಗೆ ಕೊಡಿ, ಯಾರಿಗೆ ಬೇಕು, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ. ಜನ ನೀರಿಲ್ಲದೆ, ನೀರಿನ ಬಗ್ಗೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರಿ. ಒಂದೇ ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ, ಅದ್ರ ಮಾದ ಇದೆ. 2.5 ವರ್ಷ ಆಗಿದೆ ಪಾದಯಾತ್ರೆ ಮಾಡಿದ್ದಾರೆ. ನೋಡಿ, ಮಾತಾಡಕ್ ಹೋದ್ರೆ ಅನೇಕ ವಿಷಯಗಳಿದೆ. ಈ ಸರ್ಕಾರ ಇವರಿಗೆ ಖಂಡಿತವಾಗ್ಲೂ ಬೆಂಗಳೂರಿನ ಒಂದು ಕಸ ತೆಗೆಯಕ್ಕೆ ಯೋಗ್ಯತೆ ಇಲ್ಲ, ನೀರ್ ಕೊಡೋಕೆ ಯೋಗ್ಯತೆ ಇಲ್ಲ, ರಸ್ತೆ ಕೊಡೋಕೆ ಯೋಗ್ಯತೆ ಇಲ್ಲ, ಕೈಗಾರಿಕೆಗಳು ರಸ್ತೆಗಳು ಸರಿ ಇಲ್ಲ ಅಂತ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾ ಇದೆ. ಬೆಂಗಳೂರಿನ ರಾಜ್ಯದ ಪರಿಸ್ಥಿತಿ ನಾವು 5 ವರ್ಷ ಹಿಂದೆ ಇಲ್ಲಿ ಇವಾಗ ನಾವು ಸ್ವಲ್ಪ ಮಹಿಳೆಯರ ಬಗ್ಗೆ ಮಾತಾಡೋಣ. ನೋಡೋಣ, ಮಹಿಳೆಯರಿಗೆ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ. ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ, ಕಡಲೆಪುರಿ ತಿಂತವ್ರೇನೋ. ಸರ್ ನೀವ್ ಹೇಳಿ ಸರ್, ನಿಮ್ ಪ್ರಕಾರ ಅಂದ್ರೆ ಇವಾಗ ಇಷ್ಟೊತ್ತು ಗೊತ್ತಿದೆ ಟಾಪಿಕ್ ನಿಮ್ಗೆ ಏನ್ ಆಗ್ತಾ ಇದೆ ಅಂತ ಹೇಳಿ. ಮಹಿಳಾ ಅಧಿಕಾರಿಗಳಿಗೆ ಈ ರೀತಿಯಾಗಿ ಇದು ನಿಂದಿಸೋದು ಅಥವಾ ತುಂಬಾ ಕೀಳ್ಮಟ್ಟವಾಗಿ ನೋಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ? ನೋಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು 3 ವರ್ಷ ಆಗ್ತಾ ಇದೆ. ಅದು ಒಂದು ಅರೆ ಪ್ರಜ್ಞೆಯಲ್ಲಿದೆ, ಪೂರ್ಣ ಪ್ರಜ್ಞೆಯಲ್ಲಿಲ್ಲ. ನಾವು ಹೆಂಗ್ ನಡ್ಕೊಬೇಕು, ಹೇಗೆ ನಡ್ಕೊಬೇಕು, ನಾವು ಸಮಾಜಕ್ಕೆ ಏನು ಮಾಹಿತಿ ಕೊಡಬೇಕು ಅನ್ನೋದು ಇನ್ನೂ ಅವರು ತಲೆಯಲ್ಲಿ ಸರಿಯಾಗಿ ತುಂಬಿಲ್ಲ. ಉತ್ತಮ ನಾಯಕರಿದ್ರೆ ಮಾತ್ರ ಉತ್ತಮ ಸಮಾಜ ಆಗುತ್ತೆ. ದುರ್ಬಲ ನಾಯಕರಿದ್ರೆ ದುರ್ಬಲ ವ್ಯವಸ್ಥೆನೇ ಕ್ರಿಯೇಟ್ ಆಗುತ್ತೆ. ಇವತ್ತು ಯಥಾ ರಾಜ ತಥಾ ಪ್ರಜೆ ಅನ್ನೋ ಒಂದು ಸಿದ್ಧಾಂತದ ಮೇಲೆ ಈ ಸರ್ಕಾರ ನಡೀತಾ ಇದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಗೌರವಯುತ ಮುಖ್ಯಮಂತ್ರಿಗಳು ಒಬ್ಬರು ಸಾಧನ ಸಮಾವೇಶದಲ್ಲಿ ACPನ ಒಡೆಯಕ್ಕೆ ಹೋಗಿದ್ದಂಥದ್ದು ಇಡೀ ರಾಜ್ಯದ ಜನ ನೋಡಿದ್ದಾರೆ, ಅದನ್ನ ನಡೆಸ್ಕೈತ ರೀತಿ ನೋಡಿದ್ದಾರೆ. ಅದನ್ನ ಏನು ಸಂದೇಶ ಕೊಡುತ್ತೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಧನ ಸಮಾವೇಶದಲ್ಲಿ ಎಲ್ಲ ಕಾರ್ಯಕರ್ತರ ಮುಂದೆ ಒಬ್ಬ ACPನ ಹೆಂಗೆ ದಂಡಿಸಿದ್ರು, ಹೆಂಗೆ ಬೆವತ್ಬಿಟ್ರು, ಎಷ್ಟು ಭಯ ಬಿದ್ದೋದ್ರು ACPನ. ನಾವು ಅದೇ ಥರ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಕೋಬೇಕು, ನಾವು ಅಧಿಕಾರಿಗಳು ಇದೇ ಥರ ಎದುರಿಸಬೇಕು, ಬೆದರಿಸಬೇಕು ಒಂದು ಮೆಸೇಜ್ ಕೊಟ್ರು ಅಲ್ಲಿ. ಸೊ ಮೆಸೇಜ್ ಕೊಟ್ಟರು. ಇದೇ ರೀತಿ ನಾವು ಇನ್ನೊಂದು ನೋಡ್ಬೇಕಾದ್ರೆ ಸದನದಲ್ಲಿ BK ಹರಿಪ್ರಸಾದ್ ಅವರು ಸನ್ಮಾನ್ಯ ಶ್ರೀ ಗವರ್ನರ್ ಆದಂಥ ತವರ್ಕರ್ ಗೆಹ್ಲೋಟ್ ಚಂದ್ ಅವ್ರ ಬಗ್ಗೆ ನಡ್ಕೊಂಡಂಥ ರೀತಿ ಕೈ ತೋರಿಸಿ ವಾರ್ನಿಂಗ್ ಮಾಡಿತ್ತು ಸದನದಲ್ಲಿ. ಅದು ಈ ಸಮಾಜ ನೋಡಿದೆ. ಅಂದರೆ ಇಲ್ಲಿ ಕಾಂಗ್ರೆಸ್ದು ಗೂಂಡಾ ರಾಜ್ಯದ ವರ್ತನೆನ ಎದ್ದು ಹೇಳಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ನೋಡ್ಬೇಕಾದ್ರೆ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ DC ಬಗ್ಗೆ ಕೇಳ್ತಾರೆ, CM ಅವ್ರಿಗೆ ಮಾಹಿತಿ ಇಲ್ಲ, ಯಾರಪ್ಪ ನೀನು ಇಲ್ಲಾಕ್ ಬಂದಿದ್ಯಾ ಅಂತ ಕೇಳ್ತಾರೆ DCಗೆ. ಸೊ ಈ ರೀತಿ DCನ ಕಟ್ಟಿಸಿರೋದು ನೋಡಿ, ತಲಾನ ಉಂಟು ಮಾಡಿ ಇವತ್ತು ಒಂದು ವ್ಯವಸ್ಥೆನೇ ಇವರು ಒಂದು ದುರ್ಬಲ ಮಾಡ್ಬಿಟ್ಟು ಹೋಗಂತ ಪರಿಸ್ಥಿತಿಯಲ್ಲಿ ಇದಾರ. ಇವತ್ತು MC ಶ್ರೀನಿವಾಸ್ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋ ಒಬ್ಬ ನಾಯಕ ಇರೋರು, ಅವ್ರನ್ನ MC ಸುಧಾಕರ್ ಅವರು ಒಂದು ನಾಯಕದ ಸ್ಥಾನದಲ್ಲಿ ಇರೋಂಥವ್ರು ಇವತ್ತು ಈ ರೀತಿಯಾಗಿ ಮೋಟಿವೇಟ್ ಮಾಡಿದ್ರೆ ಕಾರ್ಯಕರ್ತರಿಗೆ ಅವ್ರು ಇನ್ಯಾವ ರೀತಿ ರೆಬಲ್ ಆಗ್ತಾರೆ? ಇವತ್ತು ಅದನ್ನ ಸರಿ ಆಯ್ತು, ನಾನು ಹೇಳಿಲ್ಲ, AI ಟೆಕ್ನಾಲಜಿ ಪ್ರಚೋದನೆ ಆಯ್ತಿದ್ದು. ಇವತ್ತು ಇವ್ರು ಏನ್ ಹೇಳ್ತಾ ಇದ್ರೆ, ಅದು ನಂದಲ್ಲ, ವಿಡಿಯೋ ಆಡಿಯೋ ನಂದಲ್ಲ, ಅದು ಯಾರೋ ಮಾಡಿರ್ಬೋದು, AI ಕ್ರಿಯೇಟ್ ಮಾಡಿರ್ಬೋದು, ಮತ್ತೆ ದುರುದ್ದೇಶದಿಂದ ನನ್ನ ಮಾಡಿದ್ದಾರೆ ಅಂತ ಹೇಳ್ಕೊಂತ ಇದೆ. ಒಂದ್ ಕಡೆ ದುರುದ್ದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ, AI ವಿಡಿಯೋದಿಂದ ಮಾಡಿದ್ದಾರೆ ಅಂತಾರೆ. ಈಗ ಅವರೇ ಅದನ್ನ ಹೇಳಾದ್ಮೇಲೆ FIR ರಿಪೋರ್ಟ್ ತರಿಸ್ಬಿಡ್ಲಿ, ಒಂದು ಕಣ್ಮುಂದೆ ಇಟ್ಬಿಡ್ಲಿ. ನಾವು ಕಾಂಗ್ರೆಸ್ ವೆರಿ ಕ್ಲೀನ್ ಚೀಟ್, ಗೂಂಡಾ ರಾಜ್ಯ ಅಲ್ಲ, ನಾವು ಯಾವ ಕಾರ್ಯಕರ್ತರಿಗೂ ಪ್ರಚೋದನೆ ಮಾಡಲ್ಲ, ನಮ್ದು ಸ್ಪಷ್ಟವಾದ ಸರ್ಕಾರ, ಸಮಾಜಕ್ಕೆ ಮುಕ್ತಿಯಾಗಿ ಸಮಾಜದ ಮುಖವಾಗಿ ಕೆಲಸ ಮಾಡ್ತಾರೆ ನಮ್ದು ಸರ್ಕಾರ ಅಂತ ಏನನ್ನು ಹೇಳೋಂಥ ನೈತಿಕತೆ ಕಾಂಗ್ರೆಸ್ ಅವ್ರಿಗಿದ್ರೆ ಕೂಡಲೇ FIR ರಿಪೋರ್ಟ್ ತಗೊಂಡು ಸತ್ಯಾಂಶ ಒಳಗಡೆ ಹೇಳಿ. ಸೊ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ರಕ್ಷಣೆ ಇಲ್ಲ. ಇವತ್ತು ಅಸಹಾಯಕವಾಗಿದ್ದಾರೆ, ಟ್ರಾನ್ಸ್ಫರ್ ಆಗ್ತಾರೆ, ಎಲ್ಲಿಂದ ಸಾಲ ಮಾಡ್ಕೊಂಡ್ ಬರ್ತಾರೆ, ಅವ್ರಿಗೆ ಆ ಸಾಲಗಳು ತೀರಿಸಬೇಕು, ಆ ಪ್ರೆಷರ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಮತ್ತೆ ಅಧಿಕಾರಿಗಳ ಪ್ರೆಷರ್ ಇರುತ್ತೆ. ರಾಜ್ಯದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ನಾವು ನೋಡ್ತಾ ಇರೋ ಸನ್ನಿವೇಶಗಳು ನೋಡ್ತಾ ಇದ್ರೆ, ಯಾಕೊಬ್ಬ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಕೆಲಸದಲ್ಲಿ ಕೆಲಸ ಮಾಡಕ್ಕೆ ಹೋದ್ರೆ ಟ್ರಾನ್ಸ್ಫರ್ ಆಗ್ತವೆ. ಇವಾಗ ನೀವು ನೋಡಿ, ಇವತ್ತು ದಯಾನಂದ್ ಸಾಹೇಬ್ರು ಅವತ್ತು RCB ವಿಚಾರದಲ್ಲಿ ಸ್ವಾಗತ ಮಾಡಿ ಕರೆದವ್ರು, ಇವರು ಕಾರ್ಯಕ್ರಮ ಕಣ್ತುಂಬ ತುಂಬಿಕೊಂಡು CM ಒಂದು ಟ್ವೀಟ್ ಮಾಡಿ ಕರೀತಾರೆ,
ಇದು ಐತಿಹಾಸಿಕ ಕ್ಷಣನ ಇಡೀ ರಾಜ್ಯದ ಜನ ಕಣ್ತುಂಬ್ಕೊಬೇಕು, ನೀವು ವಿಧಾನಸೌಧಕ್ಕೆ ಬರ ಮಾಡಿದ್ಮೇಲೆ ಪ್ರೋಟೋಕಾಲ್ ವ್ಯವಸ್ಥೆನೇ ಸರಿಯಾಗಿ ಮಾಡಿರಲ್ಲ. ಆಮೇಲೆ ವಿಧಾನಸೌಧ ಮುಂದೆ ನಡೆದಿರೋ ಕಾರ್ಯಕ್ರಮ ತನ್ನ ಸ್ವಂತ ಕುಟುಂಬಗಳಿಗೋಸ್ಕರ ಮಾಡ್ಕೊಂಡ್ರು. ಮಗ ಮೊಮ್ಮಗ ಜಮೀರ್ ಅಹಮದ್ ಇರ್ಬೋದು ಅವ್ರ ಮಗನ್ಗೆ, ಮತ್ತೆ ಏನು ಒಂದು CM ಮೊಮ್ಮಗನ್ಗೆ, ಮತ್ತೆ ಈ ರೀತಿ ಸಂಬಂಧಿಕರಿಗೋಸ್ಕರ ಮಾಡ್ಕೊಂತ ಕೂಟ ಅಂತ ಕಾಣಿಸ್ತು. ಅದಾದ್ಮೇಲೆ ಅಲ್ಲಿ ನಡೆದಂತ ಒಂದು ಘಟನೆ ಇದೆಯಲ್ಲ, RCB ಇದು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ರಾಜ್ಯ ದೇಶ ಬಿಟ್ಟೋಗಿರೋ ತರ ಮಾತಾಡಿದ್ರು ರಾಜ್ಯದ ಮುಖ್ಯಮಂತ್ರಿ. ಏನಂತಾರೆ, ನಮ್ಮ ವಿಧಾನಸೌಧ ಮುಂದೆ ನಡೆದ ಕಾರ್ಯಕ್ರಮ ಮಾತ್ರ ನಾವು ಸೀಮಿತ, ಅಲ್ಲಿ ನಡೆದಿತ್ತಂತ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತೇ ಇಲ್ಲ, ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಸೊ ಆ ವಿಚಾರದಲ್ಲಿ ದಯಾನಂದ್ ಅವ್ರನ್ನ ಯಾವ ರೀತಿ ಹೇಳ್ತಾ ಹೋದ್ರೆ ಬಹಳಷ್ಟು ದೊಡ್ಡ ಲಿಸ್ಟ್ ಇದೆ ಇಲ್ಲಿ. ಮತ್ತೆ ಮಾತಾಡ್ತೀನಿ. ಇವಾಗ ಬಹಳ ದೊಡ್ಡ ಲಿಸ್ಟ್ ಇದೆ. ಇವಾಗ ಅವರು ಕರ್ತವ್ಯ ಲೋಪ ಆಗಿರೋದು ಅಥವಾ ಯಾರೋ ಮಾಡಿದ ತಪ್ಪಿಗೆ ಯಾರೋ ತಲೆದಂಡ ಆಗಿದೆಲ್ಲ ಬಹಳ ಉದಾಹರಣೆಗಳಿದೆ. ಮತ್ತೆ ಮಾತಾಡ್ತೀನಿ ಸರ್, ನಿಮ್ ಪ್ರಕಾರ ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ? ಮೇಡಮ್, ಮೊದಲನೇದಾಗಿ ನಾನು ರಾಜಕೀಯ ಜನಪ್ರತಿನಿಧಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಯಾರೇ ಇರಲಿ, ಅವರಿಗೆ ಕನಿಷ್ಠ ಗೌರವ ಕೊಡೋದನ್ನ ಕಲಿಬೇಕು. ಯಾಕೆ ಅಂದರೆ ಅದು ಮಹಿಳೆಯರಂತಾನೆ ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳೋದಿಲ್ಲ. ಅಧಿಕಾರಿಗಳು ಎಲ್ಲರೂ ಇರ್ತಾರೆ, ಅಲ್ಲಿ ಪುರುಷರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅವ್ರ ಹತ್ರ ನಾವು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿಸ್ಕೋಬೇಕು ಮೊದಲನೇದಾಗಿ. ಅಗೌರವ ತೋರ್ಬಿಟ್ಟು ಅವ್ರನ್ನ ದಬ್ಬಾಳಿಕೆ ಮಾಡಿ ಅವ್ರನ್ನ ನಾವು ಗ್ರಾಂಟಾಗಿ ತೊಗೊಂಡಿಲ್ಲ. ಅವ್ರು ನಮ್ಮ ಗುಲಾಮರಲ್ಲ, ಅವರು ನಮಗೆ ಸೇವಕರು. ಅವ್ರ ಒಂದು ಸರ್ಕಾರದ ಜನಪ್ರತಿನಿಧಿ, ಸರ್ಕಾರ ಒಂದು ಕಾರ್ಯಾಂಗ ವ್ಯವಸ್ಥೆನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಅವರು ಯಾವುದೇ ರಾಜಕೀಯ ವ್ಯಕ್ತಿಗಳ ಗುಲಾಮರಲ್ಲ. ಈ ಒಂದು ಈ ನಡೆದಿರೋ ಘಟನೆಗೆ ಏನು ಹೇಳ್ತೀನಿ ಅಂದರೆ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ಎರಡೂ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲರೂ ಸಹ ಮಹಿಳೆಯರನ್ನಾಗಲಿ ಅವ್ರ ಅಧಿಕಾರಿಗಳನ್ನಾಗಲಿ ಪುರುಷರನ್ನಾಗಲಿ ಸ್ವಲ್ಪ ಈ ಲೆವೆಲ್ ನಾವು ಬಂದಿಲ್ಲ ರೀ. ಕಾಂಗ್ರೆಸ್ ಆಗಲಿ BJP ಆಗಲಿ ಈ ಲೆವೆಲ್ ಬಂದಿಲ್ಲ ನಾವು. ಅಲ್ಲ, 15 ನಿಮಿಷ ಬಡ್ಕೊಂಡ್ರಿ, ನಾನೇನೋ ಮಾತಾಡೋದ ಸುಮ್ಮನೆ ಕೇಳಿಸ್ಕೊಳ್ಳಿ ಒಂದು 2 ನಿಮಿಷ ತಾಳ್ಮೆಯಿಂದ. ಬಿಜೆಪಿ ಬಗ್ಗೆ ಮಾತಾಡಿ. ಸಿಟಿ ರವಿ ಏನ್ ಮಾತಾಡಿದ್ರು ಗೊತ್ತಾ? ಮಾತಾಡಿ, ನಿಮ್ಮ ಹತ್ರ ಇದೆ ನೋಡಿ. ಸದನದಲ್ಲಿ CM ಏನಂದ್ರು, ಎಲ್ಲರೂ ಬಂದು ಗಲಾಟೆ ಮಾಡಿ ಅಂತ ಹೇಳಿದ್ರೆ ಅದು ಕಣ್ಣಿಗೆ ಕಾಣಿಸಲ್ವಾ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ಸದನದಲ್ಲಿ CM ಏನಂದ್ರು, ಎಲ್ಲರೂ ಬಂದು ನಾನು ಅವ್ರ ಬಗ್ಗೆ ಮಾತಾಡಿದ್ನ ನಿಮ್ ಬಗ್ಗೆ ಮಾತಾಡಿದ್ನ ನಮ್ಗೆ ಹೇಳಕ್ಕೆ ನೀವು ನನಗೆ ಡಿಸ್ಟರ್ಬ್ ಮಾಡ್ತಾ ಇರೋದಲ್ಲ, ನನಗೆ ಡಿಸ್ಟರ್ಬ್ ಮಾಡದ ಸೌಜನ್ಯರ ಬಗ್ಗೆ ನೀವು ಪಾಠ ಹೇಳ್ಬೇಡಿ. ನೀವು ಪಾಠ ಹೇಳ್ಬೇಡಿ. ಬಿಜೆಪಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚೆತ್ಕೊಂಡು ಮಾತಾಡಿ. ಹಗುರವಾಗಿ ಮಾತಾಡಬೇಡಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ. ಹಗುರವಾಗಿ ಮಾತಾಡಬೇಡಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ. ನಿಮ್ ಸಂಸ್ಕೃತಿ ನೀವು ಮಾತಾಡಬೇಡಿ. ಏನ್ ಮಾತಾಡ್ತಿದ್ರಿ? ಕರ್ನಾಟಕದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಯೋಗ್ಯತೆ ಇಲ್ಲ. ಏನ್ರಿ ಮಾತಾಡ್ತೀರಾ? ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತೀರಾ? ಗೊತ್ತಿದೆ ಸಂಸ್ಕೃತಿ ಬಗ್ಗೆ ನೀವು ಪಾಠ ಹೇಳ್ಬೇಡಿ. ಏನ್ರಿ ಮಾಡ್ತಿದ್ದೀರಾ? ಮಾತಾಡಿ, ಕಂಪ್ಲೇಂಟ್ ಮಾಡ್ರಿ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸಿ. ಬಾಯಲ್ಲಿ ಮಾತಾಡಿದ್ರೆ ಸಾಕು. ಭ್ರಷ್ಟಾಚಾರಿಗಳು ನೀವು ಸಿಕ್ಕಾಕೊಂಡಿರುವ ಅಬಕಾರಿ ಇಲಾಖೆ ಡೆಲ್ಲಿಯಲ್ಲಿ ಏನ್ ಮಾಡಿದ್ರಿ? ನಿಮ್ಮ ಬೆಳಿಗ್ಗೆ ಆದ ಸಂಜೆವರೆಗೂ ಧರಣಿ ಮಾಡ್ತಾರೆ ಕುತ್ಕೊಂಡು. ಇವತ್ತಾಗ್ರಿ ಮಾಡಿಲ್ಲ ನನ್ನ ರೀ ಧರಣಿ ಎಲ್ಲಿ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಕೇಳಿ ಮಾಡೋದಲ್ಲ. ಭಾರತೀಯ ಜನತಾ ಪಾರ್ಟಿ ಧರಣಿ ಎಲ್ಲಿ ಮಾಡ್ಬೇಕು, ಧರಣಿ ಯಾವ ಮಾಡ್ಬೇಕು ನಾವು ಗೊತ್ತಿದೆ. ನಮ್ಮ ಬಗ್ಗೆ ಮಾತಾಡ್ಬಾರ್ದು ಅವರು. ಇವತ್ತಿನ ವಿಷಯ ಧರಣಿನ ಅಲ್ಲ, ಇವತ್ತಿನ ವಿಷಯ ಧರಣಿನ ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ. ಇದೇನು ನೀವು ಹೆಣ್ಮಕ್ಳಿಗೆ ಮಾತಾಡೋದು? ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ, ವಿಷಯಾಂತರ ಮಾಡಬೇಡಿ. ನೀವು ವಿಷಯಾಂತರ ಮಾಡ್ತಾ ಇರೋದು ನೀವು. ನಾನು ವಿಷಯಾಂತರ ಮಾತಾಡಿದ್ನ? ನನ್ನ ಸಮಯಕ್ಕೆ ನೀವು ನಮ್ಮ ಬಗ್ಗೆ ಮಾತಾಡುವ ಮಾತಾಡಿ. ನಮ್ಮ ಪಕ್ಷದ ಬಗ್ಗೆ ನಿಮ್ಮ ಬಗ್ಗೆ ನಾವು ಮಾತಾಡಿಲ್ಲ. ನಿಮ್ಮ ಪಕ್ಷದ ಬಗ್ಗೆ ನಾವು ಮಾತಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಸಿ ಮಾತಾಡಿ. ಬಿಜೆಪಿ ಭ್ರಷ್ಟಾಚಾರ ಮಾಡಿಕೊಂಡೆ ಇವತ್ತು. ನೀವೇ ಭ್ರಷ್ಟಾಚಾರ ಮಾಡಿದ್ದು. ನೀವೇ ಭ್ರಷ್ಟಾಚಾರ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಜನ ನೋಡಿದ್ದಾರೆ. 12 ವರ್ಷದಲ್ಲಿ ನಿಮ್ಮ ಪಾರ್ಟಿ ಫಂಡ್ ಎಷ್ಟು ಗೊತ್ತಾ? ನೀವು ಮಾಡ್ರಿ, ಯಾರು ಬೇಡ ಅಂದ್ರೆ ನಮ್ಮ ಕಾರ್ಯಕರ್ತರು ದುಡ್ಡು ಏನ್ ಮಾತಾಡ್ತೀರಾ? ಬಾಲಿಶವಾಗಿ ಮಾತಾಡಬೇಡಿ. ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಕ್ಕಾಗಲ್ಲ. ನಿಮ್ಮ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಆಮೇಲೆ ಮಾತಾಡ್ರಿ. ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. 25 ವರ್ಷಗಳ ಯೋಗ್ಯತೆ ಇರಲಿಲ್ಲ, 2 ಸೀಟ್ ತಗೊಳ್ಳೋಕೆ ಯೋಗ್ಯತೆ ಇರಲಿಲ್ಲ.
ನೀವ್ ಯಾಕೆ ನಿಮ್ಮ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಾ? ನಾನು ಸೋದರಲ್ಲ. ನೀವು ಮಾತಾಡ್ಬೇಕಾ? ಇವತ್ತಿನ ವಿಷಯ ಮಾತಾಡಿ. ವಿಷಯಾಂತರ ಮಾಡಿದ್ರೆ ನಾವು ಮಾತಾಡಕ್ ಬಿಡಲ್ಲ ರೀ. ವಿಷಯಾಂತರ ಮಾಡಬೇಡಿ ನೀವು. ಇವತ್ತಿನ ವಿಚಾರ ಮಾತಾಡಿ. ಇವತ್ತಿನ ವಿಚಾರ ಮಾತಾಡಿ. ಇವತ್ತಿನ ವಿಚಾರ ಇವತ್ತಿನ ವಿಚಾರ ಮಾತಾಡಿ. ಇಲ್ಲ ನಾನು ಮಾತಾಡಕ್ ಬರಲ್ಲ ಅವ್ರಿಗೆ. ಮಾತಾಡ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾತಾಡಿ. ಪಕ್ಷ ಅಂತ ತರೋದು ಬೇಡ. ಇವತ್ತಿನ ವಿಚಾರ ಮಾತಾಡಿ. ನೋಡ್ತಾ ಇಲ್ವಾ ನೀವು ಗೌರವ ಕೊಡ್ತಾ ಇರೋದು? ಈಗ ನೋಡ್ತಾ ಇಲ್ವಾ ನಿಮ್ ಪಕ್ಷದ ಸಂಸ್ಕೃತಿ? ಸರ್ ಇಲ್ಲಿ ವಿಚಾರ ಮಾತಾಡಿ ದಯವಿಟ್ಟು. ಫಸ್ಟ್ ಈಗ ಹೌದು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ಬೇಡಿ ಸರ್. ಇಲ್ಲಿ ಒಂದು ನಿಮಿಷ ಇಲ್ಲಿ ಅವರು ಕೂಡ ಟಾಪಿಕ್ ಇವಾಗ ಚೇಂಜ್ ಮಾಡಿದ್ರು ಮೇಡಮ್. ನೀವು ಕೂಡ ಟಾಪಿಕ್ ಚೇಂಜ್ ಮಾಡಿದ್ದೀರಾ. ಬೇರೆ ಬೇರೆ ಕಡೆ ಹೋಗ್ಬೋದು. ಅದಕ್ಕೋಸ್ಕರ ಇವಾಗ ಮಾತಾಡಕ್ಕೆ ಇವತ್ತಿನ ವಿಚಾರ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ವಿಚಾರ ಮಹಿಳೆಯರ ಬಗ್ಗೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಬ್ರು ಮಾತಾಡಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ರಿ. ವಿಚಾರ ಮಾತಾಡಕ್ಕಿದ್ರೆ ಮಾತಾಡಿ. ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಷಣ ಮಾಡಬೇಡಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಸುಮ್ಮನೆ ಸಾಧ್ಯ ಇಲ್ಲ. ಇವತ್ತಿನ ವಿಚಾರ ಮಾತಾಡಿ. ಇವತ್ತಿನ ವಿಚಾರ ಅಲ್ಲ, ಇವತ್ತಿನ ವಿಚಾರ ಇದೆ. ಪಕ್ಷದ ಯೋಗ್ಯತೆಗೆ ನಿಮ್ಮ ಮಾಡಿ ಯೋಗ್ಯತೆ ಇಲ್ಲ. ಏನ್ ಮಾತಾಡಿರ? ಬೇರೆ ವಿಚಾರ ಸರ್. ಇಲ್ಲಿ ದಯವಿಟ್ಟು ಒಂದು ನಿಮಿಷ ಇರಿ ಮೇಡಮ್. ಹೋಲ್ಡ್ ಆಗಿ ಪ್ಲೀಸ್ ಹೋಲ್ಡ್ ಆಗಿ. ಈಗ ಇವತ್ತಿನ ವಿಚಾರ ಮಾತಾಡ್ಲಿ. ನಾನು ಅಡ್ಡ ಬರಲ್ಲ. ಮಹಿಳೆಯರ ಬಗ್ಗೆ ಮಾತಾಡಿ. ಫಸ್ಟ್ ಪಕ್ಷದ ವಿಚಾರ ಆಮೇಲೆ ಮಾತಾಡೋಣ. ಪಕ್ಷದ ವಿಚಾರ ಆಮೇಲೆ ಮಾತಾಡೋಣ. ಇಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ನಿಂದಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಸರ್. ನೀವು ಮಾತಾಡಿ. ಮಾತಾಡಕ್ಕೆ ಬಿಟ್ಟಿಲ್ಲ ಅವರು ಬರೀ ಏನು ಗೊತ್ತಾ, ಅವರು ದಬ್ಬಾಳಿಕೆ ಮೇಡಮ್ ನೀವು ಮಾತಾಡೋದು ಬಿಡ್ಬೇಕು ಮೇಡಮ್. ಒಂದು ನಿಮಿಷ ನನ್ನ ಮಾತು ಕೇಳಿ. ಇಬ್ರಿಗೂ ಅವಕಾಶ ಕೊಟ್ಟಿದ್ದಲ್ವಾ? ಇಬ್ರು ಮಾತಾಡಿದಿರಲ್ವಾ? ಇವ್ರು ಮಾತಾಡೋ ಟೈಮಲ್ಲಿ ಯಾಕೆ ಇನ್ವಾಲ್ವ್ ಆಗ್ತೀರಾ? ನೀವು ಕೂಡ ಬೇರೆ ಪಕ್ಷದ ಮಾತಾಡೋ ಟೈಮಲ್ಲಿ ಅವ್ರು ಸುಮ್ಮನೆ ಇದ್ರಲ್ವಾ? ನೀವು ನಾವು ಅವ್ರ ಪಕ್ಷದ ಬಗ್ಗೆ ಮಾತಾಡಿದ್ನ ಒಂದ್ ನಿಮಿಷ ಇರಿ. ಮಾತಾಡಿಲ್ಲ ನೀವು. ಎಲ್ಲ ಪಕ್ಷದವ್ರು ಮಾತಾಡ್ತಿದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚೆತ್ಕೊಂಡು ಮಾತಾಡಿ. ನಾನು ಸುಮ್ಮನೆ ಇರಕ್ಕಾಗಲ್ಲ. ಇವತ್ತಿನ ವಿಚಾರ ಮಾತಾಡಿ ಆಮೇಲೆ ಮಾತಾಡಿ. ಓಪನಿಂಗ್ ಬಗ್ಗೆ ಇವತ್ತಿನ ವಿಚಾರ ಭಾರತೀಯ ಜನತಾ ಪಾರ್ಟಿ ಅದು ಬಿಟ್ಬಿಟ್ಟು ನಾನು ನಿಮ್ಮ ಪಕ್ಷದ ಸಾಧ್ಯ ಆದ್ರೆ ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಇವತ್ತಿನ ವಿಚಾರ ಬಗ್ಗೆ ಮಾತಾಡಿ. ಇವತ್ತಿನ ವಿಷಯ ಅದು ಭಾರತೀಯ ಜನತಾ ಪಾರ್ಟಿ ಇದು ಓಪನಿಂಗ್ ಟಾಕ್ ಅವ್ರದ್ದು. ಇವತ್ತಿನ ವಿಚಾರ ಅದು ಬಿಜೆಪಿ ನಾಯಕರು ಮಹಿಳೆಯರು ಮಾಹಿತಿ ಇಲ್ಲ ಅಂದ್ರೆ ಸುಮ್ಮನೆ ಬಿಡಿ. ಮಾತಾಡಿ ಇಲ್ಲ ಅಂತಾನೆ ಮಾತಾಡಿ ಸರ್. ಇವತ್ತಿನ ವಿಚಾರ ಮಾತಾಡಿ. ನಾವು ಅಡ್ಡ ಬರಲ್ಲ. ಎಲ್ಲರೂ ಕೂಡ ಇವತ್ತಿನ ವಿಚಾರ ಮಾತಾಡಬೇಕು. ಇಲ್ಲಿ ರಾಜಕೀಯ ಆಯ್ತು, ಇವತ್ತಿನ ವಿಚಾರನೇ ಮಾತಾಡಿ. ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಿದೆ ಮಾತಾಡಿ. ಈಗ ನಿಮ್ ಪಕ್ಷ ಇರ್ಬೋದು, ಇವ್ರ ಪಕ್ಷ ಯಾವುದೇ ಪಕ್ಷ ಇರಲಿ, ಇಲ್ಲ ಗೊತ್ತಾಗುತ್ತೆ ಮಹಿಳೆಯರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ನೀವು ಅಂತ. ಎಲ್ಲಾ ಪಕ್ಷದವರು ಕಾಣ್ತಾ ಇಲ್ವಾ ಇಲ್ಲಿ? ಮಹಿಳೆಯರಿಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ ಅಂತ ಇಲ್ಲ ಗೊತ್ತಾಗ್ತಿದೆಯಲ್ಲ. ಮಹಿಳೆಯರ ವಿಚಾರ ಮಾತಾಡ್ತಾನೆ ಇಲ್ಲ ಯಾರು. ನೀವೆಲ್ಲ ರಾಜಕೀಯ ಇವತ್ತಿನ ವಿಚಾರ ನಮ್ಮ ಪಕ್ಷದ ಓಪನಿಂಗ್ ಟಾಕ್. ಇವತ್ತಿನ ವಿಚಾರ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡಿದೆ? ನನ್ನ ಅಭಿಪ್ರಾಯ ಹೇಳಕ್ ಬಂದಿರ. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ನೀವು ಹೇಳ್ಕೊಳ್ಳಿ. ನನ್ನ ಅಭಿಪ್ರಾಯ ದಯವಿಟ್ಟು ಒಬ್ಬೊಬ್ರು ಮಾತಾಡಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಿ. ನಾವು ಒಬ್ಬೊಬ್ರು ಮಾತಾಡಿ. ಮಾತಾಡೋದಕ್ಕೆ ಅಡಚಣೆ ಮಾಡ್ತಾ ಇದ್ದೀರಾ. ಇವತ್ತಿನ ವಿಚಾರ ಸಂಬಂಧಪಟ್ಟ ಮಾತಾಡಿ. ದಬ್ಬಾಳಿಕೆ ನೀವು ಮಾಡುದು. ನಿಮ್ಮ ಬಗ್ಗೆ ನಾವು ಮಾತಾಡೋದು. ನೀವ್ರಿ ಗುಂಡ ಕಂಡಮ್ ಮಾಡ್ತೀನಿ ಇದನ್ನ. ಮಾತಾಡಿ. ನೀವೇ ಮಾತಾಡಿ. ಈ ತರ ಮಹಿಳೆಯರ ಬಗ್ಗೆ ಮಾತಾಡಿ. ಮಾಡಿರುವ ಅವಶ್ಯಕತೆ ಇಲ್ಲ. ಮಾತಾಡಿ. ನೋಡಿ ಇದೇ ಆಗೋದು. ಯಾವ ವಿಚಾರ ಮಾತಾಡ್ತೀವಿ ಸರ್ ಇಲ್ಲಿ? ಹೇಳೋದೇನು, ಎಲ್ಲರಿಗೂ ಮಾತಾಡಕ್ ಅವಕಾಶ ಕೊಡ್ಬೇಕು ಮೇಡಮ್. ಅವರೇ ಇರ್ಲಿ ಯಾರೇ ಇರ್ಲಿ ಒಬ್ಬೊಬ್ರು ಮಾತಾಡಿ ಮೇಡಮ್. ಬನ್ನಿ ಮೇಡಮ್. ಹೌದು, ಯಾಕೆ ಮಾತಾಡೋದು? ಭಾರತೀಯ ಜನತಾ ಪಾರ್ಟಿನಲ್ಲಿ ಮಹಿಳೆಯರನ್ನ ಸರ್ ಇಲ್ಲಿ
ನಾನು ಹೇಳ್ತಾ ಇರೋದು ಯಾವ ವಿಚಾರ ಎಲ್ಲ ವಿಚಾರ ನೀವು ಇವತ್ತಿನ ವಿಚಾರ ಮಾತಾಡಿದ್ರೆ ಯಾವ ವಿಚಾರ 10 ವರ್ಷದ ವಿಷಯ ಮಾತಾಡಿದ್ರೆ 15 ನಿಮಿಷ ನಾನು ಮಾತಾಡಲಿಲ್ಲ, ಡಿಸ್ಟರ್ಬ್ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ ನೀವು ಬಂದ್ಬಿಟ್ಟು ನಾನು ಇನ್ನು 1-2 ನಿಮಿಷ ಮಾತಾಡಲಿಲ್ಲ, ಮಾತಾಡೋದ್ರೊಳಗೆ ಡಿಸ್ಟರ್ಬ್ ಮಾಡಿದ್ರಿ, ನಮಗೆ ಡಿಸ್ಟರ್ಬ್ ಮಾಡಿದ್ರಿ ನೀವು. ಒಂದು ನಿಮಿಷ ಹೋಲ್ಡ್ ಮಾಡಿ ಪ್ಲೀಸ್, ಹೋಲ್ಡ್ ಆಗಿ ಸರ್ ಪ್ಲೀಸ್ ಕೂತ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಮಾತಾಡಿದ್ದು ಇಲ್ಲಿ ನಾನು ಹೇಳ್ತೀನಿ ಕೇಳಿ, ನೀವು ರಿವ್ಯೂ ನೋಡ್ಕೊಂಡು ಏನ್ ಮಾತಾಡಿದ್ದೀರಾ, ನಾನು ಏನ್ ಮಾತಾಡಿದ್ರೆ ನೀವೇನ್ ಮಾತಾಡ್ತೀರಿ ನಾನು ಹೇಳ್ತೀನಿ. ಒಂದ್ ನಿಮಿಷ ಇರಿ. ಫಸ್ಟ್ ಆಫ್ ಆಲ್ ಈಗ ಕಾಂತಿ ಮೇಡಮ್ ನೀವು ಇಲ್ಲಿ ಕೇಳಿಸ್ಕೊಳ್ಳಿ, ನೀವು ಒಂದ್ ನಿಮಿಷ ಇರಿ ಸರ್, ಹೋಲ್ಡ್ ಆಗಿ. ನೀವೇನ್ ಮಾಡಿದ್ರಿ ಆಗ್ಲೇ ಮಹಿಳೆಯರ ವಿಚಾರ ಫಸ್ಟ್ ಮಾತಾಡಿದ್ರಿ, ಅದಾದ್ಮೇಲೆ ಏನಾಯ್ತು ಕಾಂಗ್ರೆಸ್ ಅಂತ ಹೇಳಿದ್ರಿ ನೀವು, ಆಮೇಲೆ ಬಿಜೆಪಿ ಅಂತ ಹೇಳ್ತಾ ಇದ್ರಿ ಸರ್. ಯಾವಾಗ ಇಬ್ರು ಕೂಡ ಸುಮ್ಮನಿದ್ರು, ಅದು ಇವರೇ ಇರ್ಲಿ ಆವಾಗ ಒಬ್ಬೊಬ್ಬರೇ ಮಾತಾಡ ಟೈಮಲ್ಲಿ ಯಾಕೆ ಇನ್ವಾಲ್ವ್ ಆಗ್ತೀರಾ? ಇರಿ ಒಂದ್ ನಿಮಿಷ ಇರಿ, ನನ್ನ ಹತ್ರ ಮಾತಾಡ್ತಿರೋದು ಇಲ್ಲಿ ನಾನು ಜಗಳ ಮಾಡಲ್ಲ. ಈಗ ಏನ್ ಗೊತ್ತಾ, ನೀವು ಓಕೆ ಇವಾಗ ಬಿಜೆಪಿ ಬಗ್ಗೆ ಮಾತಾಡ್ತಿದ್ದಾರೆ, ಓಕೆ ಇವತ್ತಿನ ವಿಚಾರ ಬಿಜೆಪಿ ಬಗ್ಗೆನಾ? ಇವತ್ತಿನ ವಿಚಾರ ಬಿಜೆಪಿ ಸಂಸ್ಕೃತಿ ಬಗ್ಗೆನಾ? ಅವಾಗ್ಲೇ ನೀವು ಕೂಡ ಬಿಜೆಪಿ ಬೇರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತೀರಾ. ಇವತ್ತಿನ ವಿಷಯ ಅಂತ ಹೇಳ್ತಾ ಇರೋದು ಹಾಗಾದ್ರೆ ಎಲ್ಲರೂ ಕೂಡ ಇವತ್ತಿನ ವಿಚಾರನೇ ಮಾತಾಡಿ. ಹಾಗಾದ್ರೆ ಎಲ್ಲರೂ ಇವತ್ತಿನ ವಿಚಾರನೇ ಮಹಿಳೆಯರನ್ನ ಮಾತಾಡಿ. ಅಗೌರವದಿಂದ ಕಂಡಿರೋದು ಯಾವುದೇ ಪಕ್ಷದಲ್ಲಿ ಬಿಜೆಪಿನವರು ಮಹಿಳೆಯರನ್ನ ಅಗೌರವದಿಂದ ಕಂಡಿದ್ದಾರೆ. ಅದೇ ವಿಷಯದಲ್ಲಿ ನಾವು ನಿಮಗೆ ಟೀಕೆ ಮಾಡ್ತಾ ಇರೋದು, ನಾವು ಖಂಡಿಸ್ತಾ ಇರೋದು. ನಾವು ಯಾವುದೇ ಪಕ್ಷದಲ್ಲಿ ಮಹಿಳೆಯರನ್ನ ಅಗೌರವ ಮಾಡಿದ್ರೆ ಅವ್ರು ಖಂಡಿಸ್ತಾ ಇರೋದು. ಮಹಿಳೆಯರ ಬಗ್ಗೆ ಅಗೌರವ ಮಾಡಿದ್ರೆ ನೀವು ಖಂಡಿಸಬಾರ್ದು ಅಂತ ಸಂವಿಧಾನದಲ್ಲಿ ರೀತಿಯ ಇರುತ್ತದೆ. ಒಂದ್ ನಿಮಿಷ ನಾನು ಮಾತಾಡ ಟೈಮ್ ಕೊಡಿ. ಬಿಜೆಪಿ ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತಿನ ವಿಚಾರ ಅಷ್ಟೇ ಮಾತಾಡಿ, ದಯವಿಟ್ಟು ರಾಜಕೀಯವಾಗಿ ಮಾತಾಡಿ ಬೇಡ. ಅದನ್ನೇ ಅವರು ಡೈವರ್ಟ್ ಮಾಡಿದ್ದು. ನಾನು ಯಾರು ಡೈವರ್ಟ್ ಮಾಡಿ ಸ್ಟಾಪ್ ಮಾಡಿ. ಯಾರು ಬಿಜೆಪಿ ಮಹಿಳೆ ಡೈವರ್ಟ್ ಮಾಡಬೇಡಿ, ಡೈವರ್ಟ್ ಮಾಡಬೇಡಿ, ಯಾರು ಕೂಡ ಡೈವರ್ಟ್ ಮಾಡಬೇಡಿ. ವಿಷಯ ಇಲ್ಲ, ಡೈವರ್ಟ್ ಮಾಡಬೇಡಿ ಸರ್, ಹೋಲ್ಡ್ ಆಗಿ ಸರ್. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಸರ್ ನಿಲ್ಲಿಸಿ ಸರ್, ನಿಮಗೆ ಮಾಹಿತಿ ಕೊರತೆ ಇದ್ರೆ ಬರಬೇಡಿ. ಈ ತರ ಇವತ್ತಿನ ವಿಚಾರ ಬೇಡ ಡೈವರ್ಟ್. ಇಲ್ಲಿ ಹಾಗಾದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ. ಒಂದ್ ಶೇರಿ ಯಾರು ಮಾತಾಡಿ, ನಾ ಹೇಳ್ತಾ ಇರೋದು ಇಲ್ಲೇ ಗೊತ್ತಾಗ್ತಾ ಇದೆ ಮಹಿಳೆಯರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದಾರೆ ಅಂತ. ನೀವು ಪಕ್ಷದ ಮಾತಾಡ್ತೀರಾ, ನೀವು ನಿಮ್ ಬಗ್ಗೆ ಮಾತಾಡ್ತೀರಾ, ಅವ್ರ ಪಕ್ಷ ನಾನು ಮಾತಾಡಲ್ಲ. ಕೊಡದೆ ಒಂದು ಕೇಳ್ತೀನಿ, ಇವತ್ತಿನ ವಿಚಾರ ನೀವು ಮಾತಾಡಕ್ಕೆ ನಿಮಗೆ ಮತ್ತೆ ಅವಕಾಶ ಕೊಡ್ತೀನಿ. ನೀವು ಮಹಿಳೆಯರ ಬಗ್ಗೆ ನಾನು ಹೇಳೋದಿಷ್ಟೇ, ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ಲಿ, ನಾವು ಅದಕ್ಕೆ ಅಡ್ಡ ಬರಲ್ಲ. ಅದು ಬಿಟ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಅದ್ರಲ್ಲಿ ಅದನ್ನು ಉತ್ತರ ಕೊಟ್ಟು ಹೋಗ್ಲಿ. ಭಾರತೀಯ ಜನತಾ ಪಾರ್ಟಿ ಯಾವ ಮಹಿಳೆಗೆ ಅಗೌರವ ಮಾಡಿದೆ ಮಾತಾಡಿ. ಒಂದ್ ನಿಮಿಷ ಈಗ ಸಿಂಪಲ್ ಮೇಡಮ್ ಇಲ್ಲಿ ಸಿಂಪಲ್ ಹೇಳ್ತೀನಿ ಕೇಳಿ ಸರ್. ಒಂದ್ ನಿಮಿಷ ಹೋಲ್ಡ್ ಆಗಿ ಸರ್, ಇಲ್ಲಿ ಹೋಲ್ಡ್ ಆಗಿ. ಈಗ ಫಸ್ಟ್ ಏನಾಯ್ತು ಕಾಂತಿ ಮೇಡಮ್, ನೀವು ಫಸ್ಟ್ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರಿ, ಅದನ್ನ ಇವ್ರು ಕಂಟಿನ್ಯೂ ಮಾಡಿದ್ರು, ಅಷ್ಟೇ ಆಗಿತ್ತು. ಒಂದ್ ನಿಮಿಷ ಹೋಲ್ಡ್ ಮಾಡಿ, ಇಬ್ರು ಕೂಡ ಭಾರತೀಯ ಜನತೆ ಬೇಕು ಅಂತ ಮಾತಾಡ್ತೀರಾ? ಒಂದ್ ನಿಮಿಷ ಹೋಲ್ಡ್ ಮಾಡಿ. ನಾವು ಅದನ್ನ ಮಾತಾಡೋದು ಮುಂದೆ ಹೋಗ್ಬೇಕು. ಭಾರತೀಯ ಜನತಾ ಪಾರ್ಟಿಯ ಅದು ಮಾತಾಡಿ ಮುಂದೆ ಹೋಗ್ಬೇಕು. ನೀವು ಡೈವರ್ಟ್ ಮಾಡ್ರಿ, ಅವರು ಡೈವರ್ಟ್ ಮಾತಾಡ್ರಿ. ಇಲ್ಲಿ ಒಂದ್ ನಿಮಿಷ ಇರಿ, ಇಲ್ಲಿ ಡೈವರ್ಟ್ ಮಾಡಿದ್ದು ನೀವು, ಅದಕ್ಕೆ ಕಂಟಿನ್ಯೂ ಆಯ್ತು. ಒಂದ್ ನಿಮಿಷ ಹೋಲ್ಡ್ ಆಗಿ. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡುವಾಗ ಮಾತಾಡ್ತೀನಿ, ನಾನು ಬಂದಿರೋದು ಅದನ್ನ ಮಾತಾಡ್ತೀನಿ. ನೀವು ಯಾರು ಕರ್ನಾಟಕದಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಬಿಜೆಪಿ ಪಾರ್ಟಿ ಮಾಡ್ಕೊಂಡು ಸರ್ ಒಂದ್ ನಿಮಿಷ ಹೋಲ್ಡ್ ಆಗಿ ಸರ್. ಇವತ್ತಿನ ವಿಷಯ ಬಗ್ಗೆ ಇಲ್ಲಿ ಯಾರು ಎಚ್ಚೆತ್ಕೊಂಡು ಮಾತಾಡ್ಬೇಡ. ಒಂದ್ ನಿಮಿಷ ಇರಿ. ಇಲ್ಲಿ ಏನು ಮಹಿಳೆ ಬಗ್ಗೆ MC ಸುಧಾಕರ್ ಏನ್ ಮಾತಾಡಿದ್ರು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕೇನ? ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಮೇಡಮ್. ನೀವು MC ಸುಧಾಕರ್ ಬಗ್ಗೆ ಮಾತಾಡ್ತಿದ್ದಾನೆ, ಅದನ್ನ ಮಾತಾಡಿ. ಈಗ ಅದನ್ನೇ ಹೇಳ್ತಾರೆ ಮೇಡಮ್, ಇಬ್ರು ಕೂಡ ಹೋಲ್ಡ್ ಆಗಿ. ಇಲ್ಲಿ ನೀವು ಡೈವರ್ಟ್ ಮಾಡಿದ್ರಿ ಅಂತ ಹೇಳಿ ಅವರು ಡೈವರ್ಟ್ ಮಾಡಿದ್ರು, ಅಷ್ಟೇ ಮುಗೀತು. ಅದನ್ನ ಚಾಪ್ಟರ್ ಕ್ಲೋಸ್ ಮಾಡಿ. ಎಲ್ಲರಿಗೂ ಯಾಕೆ ಹಿಂಗ್ ಮಾತಾಡ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡುವಾಗ ನಾನು ಒತ್ತಡವಾಗಿ ಉತ್ತರ ಕೊಡಬೇಕು. ಒಂದ್ ನಿಮಿಷ ಇರಿ. ಅಲ್ಲಲ್ಲ, ನೀವು ಮಾತಾಡಿದ್ರೆ ಅವ್ರು ಮಾತಾಡೋದು, ನೀವು ಮಾತಾಡಿದ್ರು ಅವ್ರು ಮಾತಾಡಿದ್ರು, ಅಷ್ಟೇ ಬಿಡಿ. ಇವಾಗ ಇದನ್ನ ಹಿಂಗೆ ಹೆಂಗೆ ಎಳಿತೀರಾ, ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀರಾ? ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಾನು ತಡೆದೆ. ಇಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇದೆ. ಈ ವಿಚಾರ ಅಲ್ಲ, ಈ ಡಿಬೇಟ್ ಅಲ್ಲ. ನಮ್ಮ ನೋಡಿ ಸಂವಿಧಾನ ಗೊತ್ತಿದೆ ನಮಗೆ, ಸಂವಿಧಾನ ಓದ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ಸಂವಿಧಾನ ಬಗ್ಗೆ
ನಮ್ಮ ಮಾತು ಕೇಳ್ತಾ ನಮ್ಗೆ ಇಂಟರಪ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಹೆಂಗ್ ಬರುತ್ತೆ ಅದು ಡಿಪೆಂಡ್ ಆಗುತ್ತೆ. ಅಲ್ಲ ಈಗ ಅದಲ್ಲ, ನೀವೇನ್ ಮಾಡಿದ್ರಿ, ನೀವು ಎಲ್ಲಾ ಬಗ್ಗೆ ಮಾತಾಡಿದ್ರಿ. ಒಂದ್ ನಿಮಿಷ, ಇವತ್ತಿನ ವಿಚಾರ ಸಂಬಂಧಪಟ್ಟ ಮಾತಾಡಿದ್ರೆ ನೀವು ಎಲ್ಲಾ ಪಕ್ಷದ ಮಾತಾಡಿದ್ರೆ ಅವ್ರೇನ್ ಮಾಡಿದ್ರು, ಅವ್ರು ಅದನ್ನೇ ತಗೊಂಡ್ರು ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ಬಗ್ಗೆ ಅದಕ್ಕೆ ನಾ ಹೇಳೋದು, ಟಾಪಿಕ್ ನ ಡೈವರ್ಟ್ ಮಾಡ್ಕೊಳ್ಬೇಡಿ. ನೀವ್ ಮಾಡ್ತೀರಾ ಅಂತ ಅವ್ರು ಮಾಡ್ತಾರ, ಅವ್ರು ಮಾಡ್ತಾರ ಅಂತ ಅವ್ರು ಮಾಡ್ತಾರೆ. ಬೇಡ ಬೇಡ, ಆ ವಿಚಾರ ಅಲ್ಲ ನಾವು ಮಾತಾಡಕ್ ಬಂದಿರೋದು. ಅವರು ಇವತ್ತಿನ ವಿಚಾರ ಮಾತಾಡ್ಲಿ. ಒಳ್ಳೆ ಟೈಮ್ ಕೊಟ್ರಿ, ನನಗೆ ಚೆನ್ನಾಗಿ ಹೇಳ್ತಾ ಇದ್ದಂಗೆ 2 ನಿಮಿಷ ಟೈಮ್ ಕೊಟ್ಟಿವಿ. ನೀವು ಜನ ಮಾತಾಡಿ. ಆದ್ರೆ ಅಲ್ಲ, ಡೈವರ್ಟ್ ಅಂದ್ರೆ ಮಾತಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಅವರು ಇವತ್ತಿನ ವಿಚಾರ ಬಂದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ವಿಷಯ ಅಂದ್ರೆ ಯಾಕೆ ಮಾಡ್ತೀರಾ? ಹೇಳ್ತಾನೆ ಇಲ್ಲಲ್ಲ, ಬೇರೆನೆ ಮಾತಾಡ್ತಿದ್ದಾರೆ. ಹೆಂಗ್ರಿ ಅನ್ವಾಂಟೆಡ್? ಇಲ್ಲಿ ತಪ್ಪು ಮಾತಾಡಿಲ್ಲ. ನಾನು ಒಂದು ವಿಷಯ ಅಂತ ಮಾತಾಡಿಲ್ಲ. ನಾನು ಇವತ್ತಿಗೆ ಸಂಬಂಧಪಟ್ಟ ವಿಷಯ, ಹೆಣ್ಣುಮಕ್ಕಳ ವಿಷಯ ಮಾತಾಡ್ತೀನಿ. ಅಲ್ಲಿ ಬ್ರೇಕ್ ಹೋಗ್ತಾ ಇದೆ, ಇವಾಗ್ಲೇ ಯಾಕೆ ಕಿತ್ತಾಡ್ತೀರಾ? ಇರ್ಲಿ, ಕಿತ್ತಾಡ್ಲಿಕ್ಕೆ ವಿಚಾರ ಇದೆ. ಇಲ್ಲಿ ನಾನು ಸಿಂಪಲ್ ಹೇಳ, ಮೂರು ಜನಕ್ಕೆ ಹೇಳ್ತೀನಿ ನೋಡಿ. ಇಲ್ಲಿ MC ಸುಧಾಕರ್ ಬಗ್ಗೆ, MC ಸುಧಾಕರ್ ಅವ್ರ ಬಗ್ಗೆ ಮಾತಾಡ್ತಿರೋದಷ್ಟೇ. ಅದರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ ಸರ್. ಅಭಿಪ್ರಾಯ ಕೇಳಕ್ ಎಲ್ಲ ಪಕ್ಷ ಅಂತ ಹೋಗ್ಬಿಟ್ರಲ್ಲ ಸರ್. ನೀವು ಬಿಜೆಪಿಯಲ್ಲಿ ಹೋಲ್ಡ್ ಮಾಡಿ ಮೇಡಮ್, ದಯವಿಟ್ಟು ಪ್ಲೀಸ್. ಈಗ ಅವರು ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರೆ ಅದನ್ನ ಮಾತಾಡಿ ಮುಂದೆ ಹೋಗಿ. ಸಂಸ್ಕೃತಿ ಎಕ್ಸ್ಪ್ಲೈನ್ ಮಾಡಿ ಒಂದ್ ನಿಮಿಷ. ಈಗ ಸಂಸ್ಕೃತಿ ಅಂತ ವೆಲ್ಕಮ್ ಬ್ಯಾಕ್. ಎಸ್, ಇಲ್ಲಿ MC ಸುಧಾಕರ್ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ಏನಿದೆ ಅಂದ್ರೆ ಅವ್ರದ್ದು ಆಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದೇ ಒಂದು ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹತ್ರನೇ ಮಾತಾಡ್ತೀನಿ. ಆಗ್ಲೇ ನೀವು ರಾಜಕೀಯ ವಿಚಾರ ಮಾಡಿ, ದಯವಿಟ್ಟು ಇಲ್ಲಿ ರಾಜಕೀಯ ಮಾತಾಡೋದು ಬೇಡ. ಇಲ್ಲಿ MC ಸುಧಾಕರ್ ಯಾವ ರೀತಿಯಾಗಿ ಒಬ್ರು ಉಸ್ತುವಾರಿ ಸಚಿವರಾಗಿ ಈ ರೀತಿಯಾಗಿ ಇದೇ ಭಾಷೆಯಲ್ಲಿ ಇವ್ರು ಮಾತಾಡೋದಾ, ಅಥವಾ ಇಷ್ಟೊಂದು ಕೀಳುಮಟ್ಟವಾಗಿ ಮಾತಾಡ್ತಾರ ಅಂತಂದ್ರೆ ಇವ್ರ ಮನೆ ಹೆಣ್ಮಕ್ಳಿಗೂ ಇದೇ ರೀತಿಯಾಗಿ ಏನಾದ್ರೂ ಮಾತಾಡ್ತಾರ, ಎಷ್ಟು ಗೌರವ ಕೊಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಹಾಗಾಗಿ ಅದಷ್ಟೇ ಮಾತಾಡಬೇಕು, ಬೇರೆ ವಿಚಾರ ಬೇಡ. ಈಗ ಅದ್ರ ಬಗ್ಗೆ ಮಾತಾಡಿ ಮೇಡಮ್. ದಯವಿಟ್ಟು ಅದು ಮಾತಾಡಲಿಲ್ಲ ಅನ್ನೋದು ನಮ್ಗಿನ್ನೂ ಸತ್ಯಾಸತ್ಯತೆ ಗೊತ್ತಿಲ್ಲ. ಒಂದು ವೇಳೆ ಅದು ಮಾತಾಡಿದ್ರೆ ಅದು ಅಕ್ಷಮ್ಯ ಅಪರಾಧ. ನಾನಲ್ಲ, ಇಡೀ ಭಾರತ ದೇಶನೇ ಖಂಡಿಸುತ್ತೆ. ನಾನು ಮಹಿಳೆಯ ಪುರುಷ ಅಂತ ಭೇದ ಭಾವ ಮಾಡಲ್ಲ. ಸರ್ಕಾರಿ ಅಧಿಕಾರಿ, ಸರ್ಕಾರದ ಕೆಲಸ, ಜನರ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೆ ನಾವು ಅಗೌರವದಿಂದ ನಡ್ಕೋಬಾರ್ದು ಅನ್ನೋದು ನನ್ನ ಕನಿಷ್ಠ ಜ್ಞಾನ ಇದೆ. ನನಗೆ ಅಷ್ಟು ಜ್ಞಾನ ಇದೆ ಅಂದರೆ ಅವರು ಮಂತ್ರಿ ಆಗಿರೋರು, ಮತ್ತು ಅದ್ರ ಮೇಲಾಗಿ ವಿದ್ಯಾವಂತರಾಗಿರೋರು, ಅವ್ರಿಗೂ ಅಷ್ಟೇ ಜ್ಞಾನ ಇರಬೇಕು. ಅದಕ್ಕೆ ಮಿಗಿಲಾಗಿ ಇನ್ನೊಂದು ಮಾತು ಹೇಳ್ತೀನಿ. ನಿನ್ನೆ ತಾನೇ ಅದು ಯಾರು ಸಾಯಿ ಮೈ ಕೃಷ್ಣ ಅನ್ನೋರು ಶಾಲಿನಿ ರಜನೀಶ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವಾಗ ಈ BJP ಅವ್ರು ಎಲ್ಲೋಗಿದ್ರು? ಇಲ್ಲ, ನಾನು ಹೇಳ್ತೀನಿ ನಾನು ಅವ್ರನ್ನು ಹೇಳ್ಬೇಕಲ್ವಾ? ಅವ್ರಿಗೂ ಅಗೌರವ ಆಯ್ತು. ಅವರು ಮಹಿಳೆಯರಲ್ವಾ? ಅಲ್ಲ, ಅವರು ಮಹಿಳೆಯರಲ್ವಾ ಮೇಡಮ್? ಇಲ್ಲ, ನಾನು ಹೇಳ್ತೀನಿ. ಯಾಕೆ ಅವರು ಮಹಿಳೆಯರಲ್ವಾ? ಅವ್ರ ಮೇಲೆ ಇವರಿಗೆ ಇರ್ಬೇಕಲ್ಲ, ಕನ್ಸರ್ನ್ ಇರ್ಬೇಕಲ್ಲ, ಕಟ್ಟೆಸಿ ಇರ್ಬೇಕಲ್ಲ. ಅವರು ಒಬ್ರು ಮಹಿಳೆ ಇರ್ತಾನೆ, ಅವರು ಒಂದು ಅಧಿಕಾರಿ ಇರ್ತಾರೆ. ಅವ್ರ ಬಗ್ಗೆ ಇಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳಿ, ಇವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಹೇಳಿ, ಅವ್ರು ಮಾಡ್ತಾರೆ ಅಷ್ಟೇ. ಮತ್ತೆ ನೀವು ಪಕ್ಷ ಅಂತಾನೆ ಹೋಗ್ತಾ ಇದ್ದೀರಾ. ಮತ್ತೆ ನೀವು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ನಾನು ಬಂದಿದ್ದೀನಿ. ನಿಮ್ಮ ಪಾರ್ಟಿ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ. ಹೇಳ್ತಾ ಇರೋದು ನಮ್ಮ ಪಕ್ಷ ಯಾವತ್ತೂ ನಿಮ್ಮ ಬಗ್ಗೆ ಮಾತಾಡಿ. ಒಂದ್ ನಿಮಿಷ ನಾವು ದೆಹಲಿಯಲ್ಲಿ ಮಹಿಳೆಯರನ್ನ ಮುಖ್ಯಮಂತ್ರಿ ಮಾಡಿದೀವಿ. ಸರ್, ಇಲ್ಲಿ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾಗಿ ಇಲ್ಲಿ ಮೊದಲನೇದಾಗಿ ಎಲ್ಲರೂ ಕೂಡ ಕೇಳುವಂತ ಪ್ರಶ್ನೆ, ಇಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಅವರು ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಅಂತ ಕೆಲಸಗಳನ್ನು ಮಾಡ್ಬೇಕು. ಅವರು ನೀವು ಅದ್ರ ಬಗ್ಗೆ ಮಾತಾಡಿ ಸರ್. ನೀವು ಇಲ್ಲಿ ನೀವು ಬಿಜೆಪಿ ಅವ್ರು ಅವಾಗ ಯಾಕೆ ಬಂದಿಲ್ಲ, JDS ಅವ್ರು ಯಾಕೆ ಬಂದಿಲ್ಲ, ಫಸ್ಟ್ ಇದನ್ನ ಮಾತಾಡಿ. ದಯವಿಟ್ಟು ನೀವು ಮಾಡ್ಬೇಡಿ. ನಾನು ಮಾಡ್ತಾ ಇಲ್ಲ. ನಾನು MC ಸುಧಾಕರ್ ಅವರ ಹೇಳಿಕೆಯನ್ನ ಖಂಡಿತವಾಗಿ ಖಂಡಿಸ್ತೀನಿ. ಅವ್ರೇನಾರು ಅದನ್ನ ಹೇಳಿದ್ರೆ ದಯವಿಟ್ಟು ಅವರು ಬೇಷರತ್ತಾಗಿ ಆ ಯಾರಿಗೆ ಮಾತು ಹೇಳಿದ್ರೆ ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ. ಕ್ಷಮೆ ಕೇಳಿದ್ರೆ ಸಾಕಾಗಾದ್ರೆ ನೀವು ಚರ್ಚೆ ಬೇರೆ ಪಕ್ಷದ ಬಗ್ಗೆ ಎಲ್ಲ ನೀವು ಚರ್ಚೆ ಮಾಡಿದ್ರೆ ಬೇರೆ ವಿಚಾರವಾಗಿ ಚರ್ಚೆ ಮಾಡ್ತೀರಾ? ಇದ್ರ ಬಗ್ಗೆ ಚರ್ಚೆ ಮಾಡಕ್ಕಾಗಲ್ವಾ ನಿಮಗೆ? ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ಕ್ಷಮೆ ಕೇಳಿ ಅಂತ ಹೇಳದ್ ಬಿಟ್ಬಿಟ್ರೆ ನಾನು ಶಿಕ್ಷೆ ಕೊಡಕ್ ನಾನು ನ್ಯಾಯಾಧೀಶನ? ಶಿಕ್ಷೆ ಕೇಳಕ್ ಯಾರು ಅಲ್ಲ, ಶಿಕ್ಷೆ ಕೇಳಕ್ ಯಾರು ನ್ಯಾಯಾಧೀಶ ಅಲ್ಲ ಸರ್. ನಿಮ್ಮ ಅಭಿಪ್ರಾಯ ಇಲ್ಲಿ ಹೇಳೋದಷ್ಟೇ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಷ್ಟೇ. ಕ್ಷಮೆ ಕೇಳಬೇಕು. ಅವ್ರು ಏನಾದ್ರು ಆತರ ಮಾತಾಡಿದ್ರೆ ಆ ಅಧಿಕಾರಿಗೆ ಅವ್ರು ಕ್ಷಮೆ ಕೇಳಿ ಅವ್ರ ತಪ್ಪನ್ನ ಅರಿವು ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವುದೇ ಮಹಿಳೆ ಆಗಿರಲಿ ಪುರುಷರಾಗಲಿ ಆತರ ಮಾತಾಡಬಾರ್ದು ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್ ನಿಲ್ಸಿ ಸರ್. ಮೇಡಮ್ ನೀವು ಬೇಡ, ನೀವು ಆಮೇಲೆ ಮಾತಾಡಿ ಸರ್. ನೀವು ಮಾತಾಡಿ ಸರ್. ಈಗ ದಯವಿಟ್ಟು 2 ನಿಮಿಷ ಮಾತಾಡಿ.
ಮೇಡಮ್ ಇವತ್ತು ರಾಜ್ಯ ಸರ್ಕಾರ ನಡ್ಕಂತ ಇವಾಗ ಇವ್ರು ಹೇಳಿದ್ರು, ಕ್ಷಮೆ ಕೇಳಿದ್ರೆ ಮುಗೀತು ಅಂತ ಹೇಳಿ. ರಾಜ್ಯ ಕ್ಷಮೆ ಸರ್ಕಾರ ಕೇಳಿದ್ರೆ ನಡ್ಕಂತ ಸಾಕಾಗಿದೆ. ಇರೋದು ಇವರು ಅಧಿಕಾರಿಗಳೆಲ್ಲ ಇವ್ರ ಮನೆ ಗುಲಾಮರಂತ ತಗೊಂಡ್ಬಿಟ್ಟಿದೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಆಯುಕ್ತರು ಇರ್ಬೋದು, DMA ಇವತ್ತೇನು ಮಹಿಳೆ ಅಧಿಕಾರಿ ಇದ್ದಾರೆ, ಈ ರೀತಿ ನಡೆಸ್ಕೊಳ್ಳೋದು ಅಕ್ಷಮ್ಯ ಅಪರಾಧ. ಒಬ್ಬ ಜವಾಬ್ದಾರಿ ಸ್ಥಾನ ಉನ್ನತ ಸಚಿವರು, ಉನ್ನತ ಶಿಕ್ಷಣ ಸಚಿವರಾಗಿ ಒಬ್ಬರು ಕಾರ್ಯಕರ್ತನಿಗೆ ಹೇಳ್ಕೊಳ್ಳೋ ರೀತಿನ ಇದು, ಒಂದು ಪಾಠನ ಇದು. ಅಂದ್ರೆ ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಇರುವಂತ ಎಲ್ಲಾ ಕಾಯಕರು ಒಂದು ಲೀಡರ್ ಮೇಲೆ ಪರಿಣಾಮ ಬೀಳ್ತಾ ಇದೆ ಇವತ್ತು. MLA ಗಳಿರ್ಬೋದು, ಸಚಿವರು ಇರ್ಬೋದು, CM ಇರ್ಬೋದು, DCM ಇರ್ಬೋದು, ಇವರೆಲ್ಲ ಕಾರ್ಯಕರ್ತರಿಗೆ ಇದೇ ತರ ಪ್ರೇರಣೆ ಕೊಡ್ತಾ ಇದ್ದಾರಾ? ಅದಕ್ಕೆ ಇವತ್ತೆಲ್ಲ ಇಂಥ ಒಂದು ದೌರ್ಜನ್ಯ ನಡೀತಾ ಇದೆ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಟ್ರಾನ್ಸ್ಫರ್ ಅವ್ರು ಏನು ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಸರ್ಕಾರದ ತಪ್ಪುಗಳಿಗೆ ಅಧಿಕಾರಿಗಳು ತಾಳೆದಂಡ ಬರ್ತಾರೆ. ಇವತ್ತು ದಯಾನಂದ್ ಸರ್ ನಿಷ್ಠಾವಂತ ಅಧಿಕಾರಿ, ಅವ್ರನ್ನ ಸುಮ್ಮನೆ ಟ್ರಾನ್ಸ್ಫರ್ ಮಾಡ್ಬಿಟ್ರು, ಅವ್ರ ಮೇಲೆ ಗೂಬೆ ಕೂರಿಸಿ. ಈ ತರ ನಿಷ್ಠಾವಂತ ಅಧಿಕಾರಿಗಳನ್ನ ಒಂದ್ ಕಡೆ ಟ್ರಾನ್ಸ್ಫರ್, ಮತ್ತೆ ಇನ್ನೊಂದ್ ಕಡೆ ಭ್ರಷ್ಟಾಚಾರ ಕಡೆ ಕೈ ಜೋಡಿಸಕ್ಕಂತ ಸಹಕಾರ ಕೊಟ್ಟವರ. ಇವತ್ತು ನೋಡಿ ಟ್ರಾನ್ಸ್ಫರ್ ತಲೆದಂಡ ಬಿಟ್ರೆ ಬೇರೆ ಏನಾಗ್ತಾ ಇಲ್ಲ. ಆಯ್ತು. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ಇವತ್ತು ನೋಡಿ, ಇವತ್ತು ಡ್ರಗ್ಸ್ ಮಾಫಿಯಾ ಹಿಡಿಬೇಕಂದ್ರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಇವತ್ತು ಅರೆಸ್ಟ್ ಮಾಡಬೇಕು. ಅದು ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ? ಫೆಡ್ಲರ್ ಹಿಡಿಬೇಕಂದ್ರೆ ಹೊರ ರಾಜ್ಯಗಳಿಂದ ಬರ್ಬೇಕಾಗಿದೆ. ಮತ್ತೆ ಇಲ್ಲಿನ ಗೃಹ ಮಂತ್ರಿ ಏನ್ ಮಾಡ್ತಾರೆ? ಗುಪ್ತಚರ ಇಲಾಖೆ ಏನ್ ಮಾಡ್ತೈತೆ? ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕಾರಣಿಗಳ ಕೈಗೊಂಬೆ ಹೋಗಿದೆ ಇವತ್ತು. ಆ ಡಿಪಾರ್ಟ್ಮೆಂಟ್ಗೆ ಇವತ್ತು ಸ್ವತಂತ್ರ ಇಲ್ಲ, ಕೈ ಕಟ್ಟಾಕಿದೆ. ಹಾಗಾಗಿ ಇವತ್ತು ರಾಜಾರೋಷಕ ಅಧಿಕಾರಿಗಳ ಮೇಲೆ ಇವತ್ತು ಒಂದು ದಾಳಿ ಮಾಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಈ ಹಿಂದೆ ಯಾವ್ದು ಅಂತ ಘಟನೆಗಳು ನಡೆದೇ ಇಲ್ವಾ ನಿಮ್ ಪ್ರಕಾರ? ಅಲ್ಲ, ಘಟನೆಗಳು ನಡೆದಾಗ ಅದಕ್ಕೆ ತಕ್ಕವಾದ ಶಿಕ್ಷೆಗಳು ಆಗ್ಬೇಕು. ಇವ್ ನೋಡಿ, ಹಿಂದೆ ಆಗಿರೋ ಘಟನೆಗಳು ಹಿಂದೆ ಹೋಗಿದ್ದೇವೆ. ನಿನ್ನೆ ಆಗಿರೋ ಜನಕ್ಕೆ ಇವತ್ತು ಮಾತ್ರ ಕೊಡಲ್ಲ. ಇವತ್ತು ಜ್ವರ ಇದೆ, ಇವತ್ತು ಮಾತ್ರ ಕೊಡಬೇಕು. ಇವತ್ತಿನ ಕಾಯಿಲೆಗೆ ಚಿಕಿತ್ಸೆ ಬೇಕಾಗಿದೆ. ಇವತ್ತು ಮೊನ್ನೆ ನೋಡಿ, ನೀವು ನರತ ಬರಾರೆಡ್ಡಿ ಅವರು ಏನು ದೇಶ ಭಾಷೆದ ಕಾಯ್ದೆ ತಂದ್ರೆ ಅವ್ರು ನೇರವಾಗಿ ಹೇಳಿದ್ರು, ಪಬ್ಲಿಕ್ ಆಗಿ ಹೇಳಿದ್ರು, ನಂಗೆ 5 ನಿಮಿಷ ಕೊಟ್ಟಿದ್ರೆ ಮನೆ ಸುಟ್ಟು ಹಾಕ್ಬಿಡ್ತೈತೆ, ಭಸ್ಮ ಮಾಡಕ್ ಬಿಡ್ತೈತೆ ಅಂತಂದ್ರು. ಅದಂದು 15-20 ದಿವಸ ಮನೆ ಸುಟ್ಟಾಯ್ತು. ಕಾರಣ ಬೇರೆ ಇರ್ಬೋದು, ಅದು ಸುಟ್ಟಾಯ್ತು. ಹೇಳ್ದಂಗೆ ನಡೀತಲ್ಲ ಅಲ್ಲಿ. ಸೊ ಅದಾದ್ಮೇಲೆ ಅಲ್ಲಿನ ಅಧಿಕಾರಿ ಅಂತಾನೆ ಟ್ರಾನ್ಸ್ಫರ್ ಮಾಡಿತ್ತು. ಭರತ್ ರೆಡ್ಡಿಗೆ ನೋಟಿಸ್ ಕೊಟ್ಬಿಟ್ಟು, ನೀನ್ ಮಾತಾಡಿದ ಅಕ್ಷಮ ಅಪರಾಧ, ನೀನು ಬಹಿರಂಗವಾಗಿ ಈ ತರ ಮನೆ ಸುಟ್ಟಾಕ್ತೀನಿ ಅಂತ ಹೇಳಿದೆ, ನೀನು ಬಾ ನಿಮ್ಗೆ ಒಂದು ನೋಟಿಸ್ ಕೊಟ್ಟು ಏನಾದ್ರು ಅವ್ರಿಗೆ ಏನಾದ್ರು ಒಂದು ಶಿಸ್ತು ಕ್ರಮ ತಗೊಂಡ್ರ ಭರತ ರೆಡ್ಡಿ ಮೇಲೆ? ಇಲ್ಲ, ತಗೊಳ್ಳಿಲ್ಲ. ಸೊ ಅಲ್ಲಿಗೆ ಏನೇ ಮಾಡಿದ್ರು ಕೂಡ ಸರ್ಕಾರದಲ್ಲಿ ಮುಕ್ತವಾಗಿ ಸಹಕಾರ ರಕ್ಷಣೆ ಇದೆ. ಯಾರಿಗೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ. ಇದು ಮನಗೊಂಡಂತ ಕಾರ್ಯಕರ್ತರು ಏನ್ ಮಾಡ್ತಾರೆ, ಇವತ್ತು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರಿಗಳನ್ನ ಅವ್ರ ಕಂಟ್ರೋಲ್ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು 5 ಗ್ಯಾರಂಟಿಗಳು ತಂದ್ರು. 5 ಗ್ಯಾರಂಟಿಗಳು ತಂದಾಗ ಇಲ್ಲಿ AC, DC, ತಹಸೀಲ್ದಾರ್ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲ. 5 ಗ್ಯಾರಂಟಿ ನೋಡ್ಕೊಂಡು ಉಸ್ತುವಾರಿ ಯಾರು ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡೋಗ್ಬಿಟ್ಟು 5 ಗ್ಯಾರಂಟಿ ಬಂದ್ಬಿಟ್ಟು ಈಗ ಕಾಂಗ್ರೆಸ್ ಮತದಾರರಿಗೆ ಸೇರುತ್ತಾ ಇಲ್ಲ ನೋಡ್ಕೊಳ್ಳೋಕೋಸ್ಕರ ಸಂಬಳಕ್ಕೆ ಇಟ್ಟಿದ್ದಾರೆ. ಯಾರು ಇಟ್ಟಿದ್ದಾರೆ ಪ್ರಶ್ನೆ? AC ಇಲ್ಲ, DC ಮತ್ತೆ PDOಗಳು ಯಾರು ನಂಬಿಲ್ಲ. ಅವರು ಅಧಿಕಾರಿಗಳ ಮೇಲೆ ನಂಬಿಕೆನೇ ಇಲ್ಲ. ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸಂಬಳಕ್ಕೆ ಸಂಬಳ ಕೊಡ್ತಾರೆ. ಅದ್ರಲ್ಲಿ ಒಂದು ಕ್ಯಾಬಿನೆಟ್ ರ್ಯಾಂಕ್ ಬೇರೆ. ಇವೆಲ್ಲ ವ್ಯವಸ್ಥೆ ನೋಡ್ತಾ ಇದ್ರೆ ಪೂರ್ವಜಿತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕಾರಿಗಳನ್ನ ಎಲ್ಲ ಒಂದ್ ಕಡೆ ದಮನ ಮಾಡಿ ಈ ಒಂದು ಸರ್ಕಾರದಲ್ಲಿ ಗೂಂಡ ವರ್ತನೆ ಎದ್ದಕಾಗ್ತಿದೆ. ಈ ರಾಜ್ಯದ ಒಂದು ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ನಿಜವಾಗ್ಲೂ ಇದು ಒಂದು ಗೂಂಡ ರಾಜ್ಯಕ್ಕೆ ಏಳು ಮಾಡಿಸಂತ ಒಂದು ಸರ್ಕಾರ ಆಗಿದೆ. ಜನ ಚಿಮಾರಿ ಆಗ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಕಿತ್ತಾಕ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಕೂಡ ಇವತ್ತು ಕೂಡ ಮಹಿಳಾ ಘಟಕ ಅಂತ ಹೇಳಿ ಇರುತ್ತೆ. ಇವಾಗ ಅವ್ರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಈ ಟೈಮ್ ಅಲ್ಲಿ? ಅಲ್ಲ, ಅದನ್ನೇ ಇವತ್ತು ಬೇಲಿನಿದ್ದು ಹೊಲ ಮೇಯ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರ ಶಿಸ್ತಿಲ್ಲ, ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಯಾವ ಅಧಿಕಾರಿ ಬೇಕಾದ್ರೆ ನೀವು ಬೈರೋ, ನೀವು ಏನ್ ಬೇಕಾದ್ರೆ ಮಾಡ್ರಿ. ಒಂದು ಬ್ಯಾನರ್ ವಿಚಾರಕ್ಕೆ ಆಫ್ಟರ್ ಆಲ್ ಒಂದು ಬ್ಯಾನರ್ ವಿಚಾರ ನಡ್ಕೋ ರೀತಿ ಇದೆಯಲ್ಲ, ತಲೆ ಬಗ್ಸ್ಬೇಕು. ಇವತ್ತು ಅದಕ್ಕೆಲ್ಲ ನೋಡಿ, ಈಗ ನೀವು ವಿರೋಧ ಪಕ್ಷದವರಾಗಿ ಏನೋ ಒಂದು ಕ್ರಮ ತಗೋಬೇಕು, ಅಥವಾ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಮಾಡಬೇಕು, ಅಥವಾ ಪ್ರಶ್ನೆ ಎತ್ತಬೇಕು, ರಿಸಲ್ಟ್ ತರಬೇಕು ಸರ್. ಸುಮ್ಮನೆ ಹೋಗಿ ಒಂದಿನ ಪ್ರಶ್ನೆ ಮಾಡೋದು, ಪ್ರೊಟೆಸ್ಟ್ ಮಾಡೋದಲ್ಲ, ಅದರಿಂದ ಬದಲಾವಣೆ ಆಗಬೇಕು. ಅಬಕಾರಿ ಇಲಾಖೆಯಲ್ಲಿ ನಡೆದಂತ 6,000 ಕೋಟಿ ಭ್ರಷ್ಟಾಚಾರಕ್ಕೆ ರಾತ್ರಿ ಎಲ್ಲ ಒಂದು ಧರಣಿ ಮಾಡಿದ್ರು. ಬೆಳಿಗ್ಗೆ ಏನ್ ಮಾಡಿದ್ರು? ಅದು ರಿಪೋರ್ಟ್ ಇವ್ರದೇ ಇಲ್ಲ, ವಾಯ್ಸ್ ಇವ್ರದೇ ಇಲ್ಲ, ಐಡಿಯಾ ಇವ್ರದೇ ಇಲ್ಲ. ಇದನ್ನೇನಾದ್ರು ಇವರು ಅದನ್ನ ನಿಮ್ಮ ಪಕ್ಷದಿಂದ ಯಾರಾದ್ರೂ ಈಗ MC ಸುಧಾಕರ್ ವಿರೋಧ ಕಂಪ್ಲೇಂಟ್ ಕೊಡಕ್ ರೆಡಿ ಇದ್ದೀರಾ? ಕೊಡ್ತಾರಾ? ಮೇಡಮ್, ನಾವು ದಿನ ಪ್ರೆಸ್ ಮೀಟ್ ಮಾಡ್ತೀವಿ. ನಮ್ಮ ಪಕ್ಷ ಎಲ್ಲರೂ ಮಾಡ್ತಾರೆ, ಅದು ಬಿಡಿ. ಪ್ರೆಸ್ ಮೀಟ್ ಮಾಡೋದು, ಹೇಳಿಕೆ ಕೊಡೋದು, ಹೋಗೋದು ವಿಚಾರ ಅಲ್ಲ. ನೋಡಿ, ಕಂಪ್ಲೇಂಟ್ ಕೂಡ ಕಾನೂನು ಪ್ರಕಾರ ಏನ್ ಮಾಡಬಹುದು. ಈಗ ಇವತ್ತೇನಾಗ್ತಾ ಇದೆ, ಒಂದು ಅಧಿಕಾರಿಗೆ ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ರೆ ಆ ಅಧಿಕಾರಿಗೆ ನೆಲೆ ಇರಲ್ಲ. ಸಂಪೂರ್ಣವಾಗಿ ಆ ಅಧಿಕಾರಿನ ಒಂದು ಮನಸ್ಥಿತಿ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಬೇಕು, ಆ ಪರಿಸ್ಥಿತಿ ತಗೊಂಡೋಗ್ತಾರೆ. ಇಲ್ಲಿ ಸರ್ಕಾರನೇ ಒಂದು ತೊಂದರೆ ಕೊಡ್ಬೇಕು ನಿಂತಾಗ ರಕ್ಷಣೆ ಯಾರು ಅವ್ರಿಗೆ? ಈಗ ನಾವು JDS ಪಕ್ಷದವರು, ಹೌದು ನಾವು ಧೋರಣೆ ಹೌದು ತಪ್ಪದು, ಅಕ್ಷಮ ಅಪರಾಧ, ಕೂಡಲೇ ಶಿಸ್ತು ತಗೋಬೇಕು, ಶಿಕ್ಷೆ ಕೊಡ್ಬೇಕಂತ ಅಧಿಕಾರಿಗಳಿರ್ತಾರೆ, ಮಹಿಳಾ ಘಟಕದವರು ಇರ್ತಾರೆ, ಅವರು ಮಾಡಬಹುದಲ್ಲ ಅಟ್ಲೀಸ್ಟ್. ಒಂದು ಸಾಮರಸ್ಯ ಸಮಾಜ ಆಗಬೇಕು, ಒಂದು ಸ್ವಸ್ಥ ಸಮಾಜ ಆಗಬೇಕಂದ್ರೆ ನಮ್ಮೆಲ್ಲರ ಕರ್ತವ್ಯ ಅಧಿಕಾರಿಗಳ ರಕ್ಷಣೆ ಮುಖ್ಯವಾಗಿ. ಯಾಕಂದ್ರೆ ಅಧಿಕಾರಿಗಳು ಜನರ ಸೇವೆಗೆ ನೋಡಿ, ಇವತ್ತು ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಧಿಕಾರಿಗಳು ಜನರ ರಕ್ಷಣೆ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ನಿಮ್ ಪ್ರಶ್ನೆ ಇಲ್ಲ. ಪ್ರಕಾರ ಆಡಳಿತ ಪಕ್ಷದಲ್ಲಿ ಪರಿಸ್ಥಿತಿ ಏನಿದೆ, ವ್ಯವಸ್ಥಿತಿ ಏನಿದೆ, ಇವತ್ತು ನಮ್ಮ ದ್ವೇಷ ಕಾಯ್ದೆ. ಇವತ್ತು ನೋಡಿ, ನಾವೇನಾದ್ರೂ ಮೀಡಿಯಾದಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ನಮಗೆ ದ್ವೇಷ ಕಾಯ್ದೆ ಅಂತ ಕೇಸ್ ಹಾಕ್ತಾರೆ. ಇವತ್ತು ಮಾಧ್ಯಮದವ್ರನ್ನ ವಿಧಾನಸೌಧಗಳೇ ಅಲವ್ ಇಲ್ಲ. ವಿಧಾನಸೌಧಗಳೇ ಮಾಧ್ಯಮನ ಒಂದು ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ಇವತ್ತು ವಿಧಾನಸೌಧಗಳೇ ಬರಲೇಬಾರ್ದಂತ ಎಲ್ಲೋಗಿ ನಿಂತಿದೆ ಸಮಾಜ, ಸರ್ಕಾರ. ವಿಧಾನಸೌಧದೊಳಗೆ ಇವತ್ತು ಬರೋಕೆ ಅವಕಾಶ ಸೋಷಿಯಲ್ ಇದೆ. ಮೀಡಿಯಾದಲ್ಲಿ ಮಾತಾಡಂಗಿಲ್ಲ. ಅದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮಾಧ್ಯಮದಲ್ಲಿ ಪ್ರಶ್ನೆ ಕೇಳಿದ್ರೆ ಟಿವಿನೇ ಬೆನ್ನೆತ್ಬಿಟ್ಟಿದ್ನಲ್ಲ, ಹಂಗೆಲ್ಲ ನಿಮ್ಗೆ ಚಳಿ ಬಿಡಿಸ್ಬಿಡ್ತೀನಿ ಅನ್ನೋ ಮಾತು ಮಾತಾಡ್ತಾರೆ. ಈ ರೀತಿ ಪರಿಸ್ಥಿತಿ ಇದ್ದಾಗ ಇವತ್ತು ಹಿಟ್ಲರ್ ಸರ್ಕಾರ ನಡೀತಾ ಇದೆ ಇಲ್ಲಿ. ಸರಿ, ನಾನು ಮತ್ತೆ ಇರಿ ಸರ್ ನಿಮಿಷ. ಸರಿ ಆಯ್ತು, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ ಮೇಡಮ್. ಈಗ ನೀವು ವಿರೋಧ ಪಕ್ಷದವರಾಗಿ ನೀವು ಯಾವ ರೀತಿಯಾಗಿ ಕ್ರಮ ತಗೋತೀರಾ ಅಥವಾ ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ, ಇದ್ರ ವಿರುದ್ಧ ಯಾವ ರೀತಿಯ ಹೋರಾಟ ಮಾಡ್ತೀರಾ? ನಮ್ಮ ಹೋರಾಟ ಈ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಇದೆ. ನಿನ್ನೆನೂ ನಾನು ಕೂಡ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ದೀನಿ. ನಿನ್ನೆ ಏನಕ್ಕೆ ಅಂದ್ರೆ ಇಡೀ ರಾಹುಲ್ ಗಾಂಧಿ ಅವರು ದೇಶದ್ರೋಹಿ ಯಾವ ತರ ಮಾಡಿದ್ರು ಅವರ ಟೀಮ್ ಅಂತೇಳಿ ಅದ್ರ ಬಗ್ಗೆ ಮಾಡಿದ್ರು. ಪ್ರತಿನಿತ್ಯ ನನ್ನ ಹೋರಾಟ ಇದೆ. ಈ ಪ್ರಕರಣದಲ್ಲಿ ನೋಡಿ, ಪ್ರತಿಯೊಂದು ಪ್ರಕರಣ ಕೂಡ ಅದರ ಸತ್ಯಾಸತ್ಯತೆ ಅದು ಏನಿದೆ ತನಿಖೆ ಆಗ್ಬೇಕು. ಆದ ತಕ್ಷಣ ಅದು ಸಾಬೀತಾದಾಗ ಅದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ನಾನು ಅವಾಗಲೇ ಫಸ್ಟ್ ಓಪನಿಂಗ್ ಟಾಕ್ ಅಲ್ಲಿ ಮಾತಾಡಿರೋದು, ಯಾವುದು ತಾರ್ಕಿಕ ಅಂತ್ಯಕ್ಕೆ ಬಂದೇ ಇಲ್ಲ. ಈಗ ಮಹಿಳೆಯರ ಹಾಸ್ಟೆಲ್ಗಳು, ಮೊನ್ನೆ ಒಂದು ಹುಡುಗಿ ಸತ್ತೋಗ್ಬಿಟ್ಲು. ನೋಡಿದ್ರೆ ಲಿವಿಂಗ್ ಟುಗೆದರ್ ಅಂತಾರೆ. ಲಿವಿಂಗ್ ಟುಗೆದರ್ ಹಾಸ್ಟೆಲ್ ಇಲ್ಲಿದೆ ಅಂತ ನಮಗೆ ಮೊನ್ನೆನೇ ಗೊತ್ತಾಗಿರೋದು. ಲಿವಿಂಗ್ ಟುಗೆದರ್ ಸುಪ್ರೀಂ ಕೋರ್ಟ್ ಇದು ಮಾಡಿದೆ, ಅದು ಬೇರೆ ವಿಷಯ. ಲಿವಿಂಗ್ ಟುಗೆದರ್ ಹಾಸ್ಟೆಲ್ ಕೂಡ ಇದೆ ಅನ್ನೋದು ಮೊನ್ನೆ ನಮ್ಗೆ ಗೊತ್ತು, ನಮಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಅಂದ್ರೆ ಈ ಸರ್ಕಾರ ಏನೇನು ದೇಶದ್ರೋಹಿ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೆ. ನಾನು ಫಸ್ಟ್ ಭದ್ರಾವತಿ ಸಂಗಮೇಶ್ ಅವರ ಮಗ ಅವಾಚ್ಯ ಶಬ್ದದಿಂದ ಒಂದು ಮಹಿಳೆಗೆ ಮಾತಾಡಿದ್ರು. ಏನಾದ್ರು ನಾವು ಕಂಪ್ಲೇಂಟ್ ಮಾಡಿದ್ವು, ಪ್ರೊಟೆಸ್ಟ್ ಮಾಡಿದ್ರು, ಏನ್ ಮಾಡಿದ್ರು? ಈಗ ಎಕ್ಸಾಂಪಲ್ ನೋಡಿ, ರಾಜೀವ್ ಗೌಡದೇ ಇರ್ಬೋದು. ಏನಾಯ್ತು ಇವಾಗ? ರಾಜೀವ್ ಗೌಡ ಯಾವಾಗ ಅರೆಸ್ಟ್ ಆದ್ರು ಅಂತಂದ್ರೆ ಅವ್ರ ವಿರುದ್ಧ ಒಂದು ದೂರ ಆಗಿದೆ ಅಥವಾ ಅವರೆಲ್ಲ ತಲೆ ಮರೆಸ್ಕೊಂಡಿದ್ದಾರೆ ಅಂತ ಹೇಳಿ ಯಾವಾಗ ಚರ್ಚೆ ಆಯ್ತು ಅವಾಗಲೇ ಎಲ್ಲರಿಗೂ ಗೊತ್ತಿತ್ತು. ಅವಾಗಲೇ ಎಲ್ಲ ಭವಿಷ್ಯ ಹೇಳ್ಬಿಟ್ಟಿದ್ರು. ಇನ್ನೇನಪ್ಪ ತಗೊಂಬಂದ್ ಅರೆಸ್ಟ್ ಮಾಡ್ತಾರೆ, 2 ದಿನ ಇಡ್ತಾರೆ, ವಾಪಸ್ ತಗೊಂಡ್ ಬೇಲ್ ಮೇಲೆ ಬಿಡ್ತಾರೆ ಅಂತ ಅಷ್ಟೇ. ಇದೇ ರೀತಿ ಆಗ್ತಾ ಇದ್ರೆ ಮಹಿಳೆಯರಿಗೆ ರಕ್ಷಣೆ ಅನ್ನೋ ಅಮೃತಾ ಗೌಡ ಅನ್ನೋರು KS ಅಧಿಕಾರಿ, ಅವರಿಗೆ ಈ ತರ ಪರಿಸ್ಥಿತಿ ಅಂದ್ರೆ ರಾಜ್ಯದ ಸಾಮಾನ್ಯ ಮಹಿಳೆಯರ ಪಾಡೇನಾಗ್ಬೇಕು? ನಾನು ಅದನ್ನೇ ಹೇಳಿದೆ. ಹಾಸ್ಟೆಲ್ಗಳ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ? ನನಗೆ ನಿನ್ನೆ ಒಂದು ಇದರಲ್ಲಿ ನೋಡ್ತಾ ಇದ್ದೆ ರೋಶ್ನಿ, ಅನಾಥ ಮಕ್ಕಳು, ಹೆಣ್ಮಕ್ಳು ಜೊತೆಯಲ್ಲಿ ಸೇರಿ 26,334 ಅನಾಥ ಮಕ್ಕಳದು 7 ತಿಂಗಳಿಂದ ಮಾಶಾಸನ ಕೊಟ್ಟಿಲ್ಲ ಈ ಸರ್ಕಾರ. ಸುಧಾಕರ್ ಪ್ರಕರಣದಲ್ಲಿ ಚಿಂತಾಮಣಿಯಲ್ಲಿ ಇವಾಗ ನಿಮ್ಮ ಪಕ್ಷದಿಂದ ಅಥವಾ ತಾಲೂಕ್ ಮಟ್ಟದಿಂದ ಈಗ ನಿಮ್ಮ ಪಕ್ಷದಿಂದ ಅಂತಂದ್ರೆ ಮಹಿಳಾ ಘಟಕನೇ ಇರ್ಬೋದು ಅಥವಾ ನಿಮ್ಮ ಪಕ್ಷದಿಂದ ಯಾವ ರೀತಿ ಒಂದೇ ಒಂದು ಹೋರಾಟ ಮಾಡಿಲ್ಲ ಅಥವಾ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ, ಈಗಲೂ ಕೂಡ ಏನೂ ಇಲ್ಲ. ಜಸ್ಟ್ ನಿನ್ನೆ ಅಷ್ಟೇ ವೈರಲ್ ಆಗ್ತಾ ಇರುವಂತ ಆಡಿಯೋ. ನಿನ್ನೆ ವೈರಲ್ ಆಗಿರೋ ಆಡಿಯೋ ಅವ್ರು ಬಂದು ಏನ್ ಮಾತಾಡ್ತಾರೆ, ಒಂದಿನದ ತನಿಖೆ ಆದ್ರೆ ಆಗ್ಬೇಕಲ್ವ? ಅದ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ನಮ್ಮ ಮಹಿಳಾ ಮೋರ್ಚಾ ಇರ್ಬೋದು, ನಾವು ಮಹಿಳಾ ಮೋರ್ಚಾ ನಿನ್ನೆ ತಾನೇ ನಾವು ಮೀಟಿಂಗ್ ಮಾಡಿದಾಗ ಈ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳ ಬಗ್ಗೆ ಎಂಟೈರ್ ರಾಜ್ಯದಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಒಂದು ನಿನ್ನೆ ಚರ್ಚೆ ಕೂಡ ಆಯ್ತು. ಹಿಂದುಳಿದ ವರ್ಗದ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಾಗಿದೆ ಅಂತ ಅದರ ಬಗ್ಗೆ, ಅದರಲ್ಲೂ ಹೆಣ್ಮಕ್ಳೇ ಇರೋದು, ಅಲ್ಲಿನೂ ಜಾಸ್ತಿ ಕೂಡ ಹೆಣ್ಮಕ್ಳ ಬಗ್ಗೆನೇ ನಾನು ಹೇಳ್ತಿರೋದು. ತುಮಕೂರಲ್ಲಿ ಶಕುಂತಳ ಅನ್ನೋ ಒಂದು ಮಹಿಳೆ ಸಾಮಾಜಿಕ ಪೋಸ್ಟ್ ಹಾಕಿದ್ರೆ ಇಲ್ಲಿ ಪೊಲೀಸರು ಹೋಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪೋಸ್ಟು ಶೇರ್ ಮಾಡಿದ್ರೆ. ಈ ತರದ್ದು ರಾಜೀವ್ ಗೌಡ ಅಂತವರು ಬಾಯಿಗೆ ಬಂದಾಗ ಮಾತಾಡಿದ್ರು ಕೂಡ ಅವ್ರು 14 ದಿನ ತಗೊಳ್ತಾರೆ. ಅಂದ್ರೆ ಯಾವ ತರ ಸ್ವಪಕ್ಷದವರೇ, ನಾನು ಹೇಳಿದೆ ಅವಾಗಲೇ, ಸ್ವಪಕ್ಷದ ಇವರನ್ನೇ ಗುಂಡಿಟ್ಟಿ ಸಾಯಿಸಿದ್ರು ಏನು ತಾರ್ಕಿಕ ಅಂತ್ಯ ಆಗಿಲ್ಲ. ಸರಿ, MC ಸುಧಾಕರ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಂದ್ರೆ ಒಬ್ರು ಉನ್ನತ ಶಿಕ್ಷಣ ಸಚಿವರಾಗಿ ಯಾವ ರೀತಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸಬೇಕು, ಯಾವ ರೀತಿಯಾಗಿ ಬೇರೆಯವ್ರಿಗೆ ಮಾದರಿ ಆಗ್ಬೇಕು, ನಮ್ಮ ಸಮಾಜಕ್ಕೆ ಏನ್ ಸಂದೇಶ ಕೊಡ್ಬೇಕು, ಅದರಲ್ಲೂ ಕೂಡ ಮಹಿಳೆಯರಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಮಾತಾಡ್ಬೇಕು. ಅದ್ರ ಬಗ್ಗೆ ಮಾತಾಡಿ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು ಕೂಡ ಈ ಸರ್ಕಾರ ಏನು ಮಾಡ್ತಾ ಇಲ್ಲ. ಈಗ ದೇಶದ್ರೋಹಿ ಘೋಷಣೆ ಕೂಗಿದ್ರು ಕೂಡ ಏನು ಇವರು ದ್ವೇಷದ ಭಾಷಣ ಬಗ್ಗೆ ಬಿಲ್ ತಂದಿದ್ದಾರೆ, ಅದು ವರ್ಕ್ ಆಗಲ್ಲ. ಅಥವಾ ದ್ವೇಷದ ಭಾಷಣ ಬಿಲ್ಲು ಓನ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದವರಿಗೆ ಮಾತ್ರನಾ? ಅದು ಕಾಂಗ್ರೆಸ್ ಪಕ್ಷದವರು ಏನೇ ದ್ವೇಷ ಮಾತಾಡಿಲ್ಲ ಆಗಲ್ಲ. ಈಗ ನಾರಾ ಭರತ್ ಅವರು ಅಲ್ಲಿ ಮಾತಾಡೋದಕ್ಕೆ ಏನು ಅರ್ಥ ಆಗಿಲ್ಲ. ರಾಮ ಹೆಂಡ ಕುಡಿತಾನ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅಥವಾ ನಾನು ಹೇಳಿದ್ದು ಮಹಿಳೆಯರ ಬಗ್ಗೆ ಕೇವಲವಾಗಿ ಕೆಟ್ಟ ರೀತಿಯಾಗಿ ಇಡೀ ರಾಜ್ಯ ಇಡೀ ದೇಶ ನೋಡಿದಿರಿ. ಆ ಅಮೃತಾ ಗೌಡ ಬಗ್ಗೆ KS ಆಫೀಸರ್ ಬಗ್ಗೆ ರಾಜೀವ್ ಗೌಡ ಮಾತಾಡಿರುವ
ಮಾತೆಂತದ್ದು? ಯಾವ್ದಾದ್ರು ಹೆಣ್ಮಕ್ಳು ಸುಸೈಡ್ ಮಾಡ್ಕೋಬೇಕು ಆತರ ಮಾತಾಡಿದ್ದಾರೆ? ಸಾಧ್ಯ ಇಲ್ಲಿ, ಇದೆಯಾ? ಸರ್, ಪಾಪ ಅವರ ಒಂದ್ KS ಅಧಿಕಾರಿಯಾಗಿ ಇರಿ ಮೇಡಮ್. ಒಂದು ಜವಾಬ್ದಾರಿ ಸ್ಥಾನದಲ್ಲಿದೆ ಇವತ್ತು ಸರ್ಕಾರ ಇವತ್ತು ಅಧಿಕಾರಿಗಳ ರಕ್ಷಣೆಯಲ್ಲಿ ಮಹತ್ವ ವಹಿಸಬೇಕಾಗಿತ್ತು. ಅದರಲ್ಲಿ ಕಾರ್ಯಕರ್ತಗಳಿಂದ ಸರ್ಕಾರನ ಒಂದು ಧಮಕಿ ಹಾಕಿ ಸರ್ಕಾರಗಳ ಎಲ್ಲ ಒಂದ್ ಸರ್ ಈಗ ಸರ್ಕಾರ ಓಕೆ, ಈಗ ಟೈಮ್ ಜಾಸ್ತಿ ಇಲ್ಲ. ಈಗ ಸರ್ಕಾರ ಬಗ್ಗೆ ಮಾತಾಡೋದು ಇರ್ರಿ. ಸರ್ಕಾರ ಯಾವ ಪಕ್ಷ ಇದ್ರು ಎಲ್ಲಾ ಪಕ್ಷದಲ್ಲೂ ಭ್ರಷ್ಟಾಚಾರಗಳು ಎಲ್ಲ ನಡೀತಾ ಇದೆ. ಅದನ್ನ ಒಂದ್ ನಿಮಿಷ ಇರಿ ಸರ್. ಈಗ ಸದ್ಯಕ್ಕೆ ನಾವು ಈಗ MC ಸುಧಾಕರ್ ಅಂತಂದ್ರೆ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಅವರು ನಿಮ್ಮ ಪಕ್ಷದಿಂದ ನಿಮ್ಮ ಪ್ರಕಾರ ಯಾವ ರೀತಿಯ ಕ್ರಮ ಆಗ್ಬೋದು, ಏನ್ ಮಾಡ್ಬೋದು? ಕಡಾಖಂಡಿತ ಖಂಡಿಸ್ತೀವಿ. ಇವತ್ತು ಏನು MC ಸುಧಾಕರ್ ಅವರು ಒಂದು ಉನ್ನತ ಶಿಕ್ಷಣ ಸಚಿವರಾಗಿ ಒಬ್ಬ ಕಾರ್ಯಕರ್ತನಿಗೆ ಮೋಟಿವೇಟ್ ಮಾಡಿ ಒಬ್ಬ ಅಧಿಕಾರಿನ ಒಂದು ಅವರು ಧಮಕಿ ಹಾಕೋ ಒಂದು ರೀತಿ ನೀತಿಗಳು ವಿಡಿಯೋ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಕೂಡಲೇ FIR ರಿಪೋರ್ಟ್ ಮಾಡಿ ಪೂರ್ವವಾಗಿ ಅವ್ರಿಗೆ ಏನೊಂದು ನೋಟಿಸ್ ಅದು ಕೊಟ್ಟು ಶಿಸ್ತು ಕ್ರಮ ತಗೊಂಡಾಗ ಮುಂದೊಂದ್ಸತಿ ಹಿಂಗೆ ನಡೆಯಲ್ಲ. ಇವತ್ತು ಇದನ್ನ ಇವರು ರಕ್ಷಣೆ ಕೊಟ್ಟರೆ ಮುಂದೆ ಇನ್ನು ಹಲವಾರು ಆಗುತ್ತೋ ಆತ್ಮಹತ್ಯೆಗಳಾಗ್ತವೆ, ಅಧಿಕಾರಿಗಳ ಆತ್ಮಹತ್ಯೆಗಳಾಗ್ತದೆ. ಕಾರಣ ಇದೆ, ನಿರಂತರ ಅಧಿಕಾರಿಗಳು ಆತ್ಮಹತ್ಯೆ ಆಗ್ತಾ ಇರೋದು. ಟ್ರಾನ್ಸ್ಪೋರ್ಟ್ ಕಾರಣ ಏನಂತಂದ್ರೆ ಇದೆ ಸರ್ಕಾರದ ವೈಫಲ್ಯ. ಕೂಡಲೇ MC ಸುಧಾಕರ್ ಇದಾರಲ್ಲ, ಅವರು ನೋಟಿಸ್ ತಗೊಂಡು ನೋಟಿಸ್ ಉತ್ತರ ಕೊಡಬೇಕಾಗಿದೆ. ಸರ್ಕಾರ ಕೂಡಲೇ ಅದು ಎಚ್ಚೆತ್ಕೊಬೇಕಾಗಿದೆ. ಏನಿವತ್ತು ಚೀಫ್ ಸೆಕ್ರೆಟರಿ ಇವತ್ತು ಶಾಲಿನಿ ಮೇಡಮ್ ಇದ್ದಾರೆ, ಕೂಡಲೇ ಆ ಒಂದು ಅಧಿಕಾರಿಗೆ ರಕ್ಷಣೆ ನಿಂತ್ಕೊಬೇಕಾಗಿದೆ. ಅವ್ರ ಪರವಾಗಿ ಅವ್ರು ಕರೆದು ಒಂದ್ಸತಿ ಅವ್ರನ್ನ ಒಂದು ಕೌನ್ಸಿಲಿಂಗ್ ಕೊಡಬೇಕಾಗಿದೆ. ಯಾಕಂದ್ರೆ ಮನಸ್ಥಿತಿ ಕುಗ್ಗಾದಾಗ ಉನ್ನತ ಅಧಿಕಾರಿಗಳು ಅವ್ರ ರಕ್ಷಣೆಗೆ ಹೋಗ್ಬೇಕಾಗುತ್ತೆ. ಇವತ್ತು ಮಹಿಳಾಗಳು ಕೂಡಲೇ ಅವ್ರ ಮುಂದೆ ಹೋಗಿ ಜವಾಬ್ದಾರಿ ತಗೊಂಡು, ಯಾಕಂದ್ರೆ ಮನಸ್ಥಿತಿ ಕುಗ್ಬಾರ್ದು. ಯಾಕಂದ್ರೆ ಇದು ಸಮಾಜವಾಗಿ ಹರಡಿರುವಂತ ವೈರಲ್ ಆಗಿದೆ. ಸೊ ಅವ್ರಿಗೆ ಏನಾಗುತ್ತೆ ಮನಸ್ಥಿತಿ, ನಾವು ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ನಮ್ಗೆ ಇಲ್ಲಿ ಮುಕ್ತವಾಗಿ ನಮ್ಗೆ ಸಹಕಾರ ಇಲ್ಲ ಅಂದಾಗ ಏನಾಗುತ್ತೆ, ಆ ಹೆಣ್ಣು ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗುವಂತ ಪರಿಸ್ಥಿತಿ ಬರುತ್ತೆ. ಅದಾಗಬಾರ್ದು ಅಂದ್ರೆ ಕೂಡಲೇ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ಏನು ಅವ್ರು ಕರೆದು ಅವ್ರನ್ನ ಮಾತಾಡಿ ಮತ್ತೆ ಇನ್ಯಾವತ್ತಿ ತರ ಆಗದಿದ್ದಂಗೆ ಮಹಿಳೆಯರಿಗೆ ಜವಾಬ್ದಾರಿ ತರಬೇಕಾಗಿದೆ. ಸರ್ಕಾರದ ಹೊಡೆ ಮಾಡಬಹುದು. ಸರ್ಕಾರಿ ಅಧಿಕಾರಿಗಳು ಪ್ರೆಷರ್ ಇಲ್ಲದೆ ಕೆಲಸ ಮಾಡ್ಬೇಕ್ರಿ. ಎಷ್ಟು ಜನ ಸುಸೈಡ್ ಮಾಡ್ಕೊಂಡು ಭಾಗ್ಯ ಅನ್ನೋ ಒಂದು ಲೇಡಿ ಏನು ನಮ್ಮ ಭಾಗ್ಯ ಅನ್ನೋ ಲೇಡಿ ಸರ್ ಇಲ್ಲಿ ಬೇರೆ ಅವ್ರಿಗೆ ಮಾದರಿ ಆಗ್ಬೇಕು ಅಂತಂದ್ರೆ ಮತ್ತೊಬ್ಬ ಅಧಿಕಾರಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೋಗಿ ಯಾರಿಗೂ ಕೂಡ ಮಹಿಳಾ ಅಧಿಕಾರಿನೇ ಇರಲಿ ಅಥವಾ ಯಾವೇ ಅಧಿಕಾರಿಗೂ ಕೂಡ ಈ ರೀತಿಯಾಗಿ ಮಾತಾಡಬಾರ್ದು ಅಂತ ಒಂದು ಏನಾದ್ರೂ ಕ್ರಮ ಆಗ್ಬೋದು ಅಂದ್ರೆ ಏನಾಗ್ಬೋದು? ಒಂದ್ ಲೈನ್ ಅಲ್ಲಿ ಹೇಳಿ ಮುಗಿಸಿ ಮೇಡಮ್. ಇದು ಹೆಂಗಂದ್ರೆ ಬೇಲಿನೇ ಇದು ಹೊಲ ಮೇಲಂಗ ಆಗಿದೆ. ಈಗ ಅವರು ಮೇಷ್ ಪಾಠ ಹೇಳ್ಕೊಡೋ ಮೇಷೆ ತಪ್ಪು ಮಾಡೋರು ಹೆಂಗಾಯ್ತದ ಆ ತರ ಮಾಡಿದ್ದಾರೆ ಇವತ್ತು ಸುಧಾಕರ್ ಅವರು. ಇವ್ರಿಗೆ ಏನಂದ್ರೆ ವಿರೋಧ ಪಕ್ಷದವ್ರದ್ದು ಇದರಲ್ಲಿ ಹೇಳ್ಬೋದು, ವಿರೋಧ ಪಕ್ಷದವ್ರು ಹಸ್ತಾಂತರ ಮಾಡಬೇಕು, ಮಧ್ಯಸ್ಥಿಕೆ ವಹಿಸ್ಬೇಕು. ಯಾಕೆ ಅಂದ್ರೆ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಹೇಳ್ಬೇಕು, ನೋಡಿ ಸ್ವಾಮಿ ಇವರು ಈ ತರ ತಪ್ಪು ಮಾಡಿದ್ದಾರೆ. ಈ ರಾಜ್ಯದಲ್ಲಿರೋ ಎಲ್ಲಾ ಜನರು ರಾಜ್ಯ ಸರ್ಕಾರದ ಒಂದು ಬದ್ಧತೆ, ಇವ್ರನ್ನೆಲ್ಲಾರು ಸುರಕ್ಷತೆಯಿಂದ ನೋಡ್ಕೊಳ್ಳೋದು, ಅವರ ಯೋಗಕ್ಷೇಮ ವಿಚಾರಿಸೋದು, ಎಲ್ಲಾ ವಿಷಯಗಳು ಶಿಕ್ಷಣ ಯಾವುದೇ ಇರಲಿ. ಇವ್ರು ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಬೇಕು. ಇವ್ರ ಮೇಲೆ ಆರೋಪ ಮಾಡಿ ಈ ತರ ಬಂದಿದೆ, ದಯವಿಟ್ಟು ಇವ್ರನ್ನ ವಜಾ ಮಾಡಿ, ದಯವಿಟ್ಟು ಇವ್ರನ್ನ ವಜಾ ಮಾಡಿ. ಮುಂದಿನ ದಿನಗಳಲ್ಲಿ ಯಾರೇ ಒಬ್ಬ ನಾಯಕ ಮಹಿಳೆ ಬಗ್ಗೆ ಮಾತಾಡಬಹುದು. ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಯಾವತ್ತೂ ಈ ಸರ್ಕಾರದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇಲ್ಲಿ ಫೈನಲಿ ಏನು ಅಂತಂದ್ರೆ, ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿ ಇರಲಿ, ಇಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಇರಲಿ ಅಥವಾ ಮತ್ತೊಬ್ಬ ಅಧಿಕಾರಿಗಳಿಗೆ ಇರಲಿ, ಮಾತಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ ಮಾತಾಡಬೇಕು. ಆ ಒಂದು ಲಿಮಿಟ್ ಅಲ್ಲಿ ಮಾತಾಡಬೇಕು, ಬೇರೆಯವರಿಗೆ ಮಾದರಿ ಆಗಬೇಕು ಅನ್ನುವಂಥದ್ದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಆಗಿರುವಂಥದ್ದು. ಹಾಗಾಗಿ ಅದರಲ್ಲೂ ಕೂಡ MC ಸುಧಾಕರ್ ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ. ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು, ಇದೇ ಒಂದು ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಫೈನಲಿ ಅವ್ರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಮತ್ತೊಬ್ಬ ಅಧಿಕಾರಿ ಈ ರೀತಿಯಾಗಿ ಮಾತಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಬೇಕು, ಅಂತ ಒಂದು ಕ್ರಮ ಆಗಬೇಕು. ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದು ಅದನ್ನ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕೂಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.